ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ. ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣಾ ಸರವಿಜಃ ಸಹ ಸೇನಯಾಗಾತ್. ರಥಂ ಸಮಾರುಹ್ಯ ರಥೇ ಚ ತಸ್ಮಿನ್ ರಜನೇಶ ಏಷ. ಹಾಗೇನಾಯಿತು, ಮಕರಾಕ್ಷನು ಹೋದ, ರಾವಣ ಮುಂದೆ ಯುದ್ಧ ಮಾಡ್ತಾ ಬಂದ, ಅನೇಕರನ್ನೇ ಗೆದ್ದ, ಕೊನೆಗೆ ಹನುಮಂತನಿಂದ ಸೋತ, ಲಕ್ಷ್ಮಣನಿಗೆ ಹೊಡೆದ, ಲಕ್ಷ್ಮಣ ಮೂರ್ಛಿತನಾದ. ಆಗ ಎತ್ತಲಕ್ಕೆ ಎದ್ದ ಬಂದಾಗ 3 ರೂಪ ಸ್ಮರಣೆ ಮಾಡಿಕೊಂಡಾಗ ರಾವಣನಿಗೆ ಎತ್ತಲಕ್ಕಾಗಲಿಲ್ಲ. ಆಗ ಹನುಮಂತ ಪೆಟ್ಟನ್ನು ಹಾಕಿ ಅವನನ್ನು ಮೂರ್ಛೆಗೊಳಿಸಿ ರಾವಣನನ್ನು ಲಕ್ಷ್ಮಣನನ್ನು ಲೀಲಾಜಾಲವಾಗಿ ಎತ್ತಿಕೊಂಡು ರಾಮದೇವರ ಬಳಿಗೆ ಹೋಗ್ತಾರೆ. ರಾಮದೇವರು ಆ ಹಣೆಗೆ ಹೊಡೆದಿದ್ದ ಬಾಣವನ್ನು ಕಿತ್ತುತ್ತಾರೆ, ಕೈ ಇಡ್ತಾರೆ. ಅಲ್ಲಿಗೇನಾಯಿತು, ಆರಾಮ ಲಕ್ಷ್ಮಣ ಪೂರ್ತಿಯಾಗಿ ಮೊದಲಂತೆ ಗಾಯ ಗುರುತು ಯಾವುದೂ ಇಲ್ಲ. ಸೌಮಿತ್ರಿ ಭುರಂಗಶ ನಿಪಾತ್ಯ ರಕ್ಷೋಧಿಪತಿಂ ಸ ಮಾರುತಿ ಪ್ರಗೃಹ್ಯ ಸೌಮಿತ್ರಿಂ ಭುರಂಗಶಾಯಿನಃ ಜಗಾಮ ರಾಮಾಖ್ಯತನೋಃ ಸಮೀಪಂ ಸೌಮಿತ್ರಿಮುದ್ಧರ್ತು ಮಲಂ ಹಿ ಅಸೌ ಕಪಿಃ. ಸ ರಾಮ ಅದೇ ದಿವಸ ಅದೇ ಕ್ಷಣದಲ್ಲಿ ಗಮನಿಸ್ಬೇಕಾದ್ರೆ ರಾವಣನಿಗೇನು ಮಾಡಲಿಕ್ಕಾಗಲಿಲ್ಲ. ಹನುಮಂತ ಅದನ್ನು ಲೀಲಾಜಾಲವಾಗಿ ಮಾಡಿದ. ರಾವಣನಿಗೆ ಎಷ್ಟು ಪ್ರಯತ್ನ ಪಟ್ಟರು ಆಗದೇ ಇದ್ದ ಕೆಲಸ ಹನುಮಂತನಿಗೆ ಲೀಲಾಜಾಲವಾಗಿ ಆಯಿತು. ಎಷ್ಟು ಡಿಫರೆನ್ಸ್ ಇದೆ. ಸೇಮ್ ಟೈಮ್ ಮತ್ತೆ ನೆಕ್ಸ್ಟ್ ಡೇ ಆದಾಗ ಮಳೆ ಬಂತು, ಪಿಚ್ ಕೆಟ್ಟೋಯ್ತು, ಅವೆಲ್ಲ ಇಲ್ಲ. ಸಾಮಾನ್ಯ ಏನಾಗುತ್ತೆ, ಫಸ್ಟ್ ಟೈಮ್ ಮಾಡಿದವ್ರು ಇರುತ್ತೆ, ಸೆಕೆಂಡ್ ಎಲ್ಲ ಔಟ್ ಆಗಿಬಿಡ್ತಾರೆ ತಕ್ಷಣ. ಪಿಚ್ ಮೇಲೆ ಹಾಕ್ತಾರೆ. ಆಗ ಗೊತ್ತಾಯ್ತಾ, ಮಳೆ ಬಂತು, ಏನಾಯಿತು, ಕೆಟ್ಟೋಗಿತ್ತು ಪಿಚ್ಚು, ಏನೋ ಮಾತಾಡ್ತಾರೆ. ಆ ರೀತಿ ಸೇಮ್ ಟೈಮ್ ಯಾವ ಕಾರಣ ಕೊಡಲಿಕ್ಕೂ ಬರೋದಿಲ್ಲ. ನೀರು ಬಡೋದು ಆಯ್ತು ಇಲ್ಲದೆ ಹೋಗಿದ್ರೆ. ರಾವಣ ಇದ್ದಾಗ ಕಷ್ಟ ಇತ್ತು, ಆದರೆ ಈಗ ಅಷ್ಟು ಕಷ್ಟ ಇಲ್ಲ ಹನುಮಂತನಿಗೆ ಮಾಡಿಬಿಟ್ಟ. ಅದು ಸೇಮ್ ಟೈಮ್ ಇನ್ನೂ ಒದ್ದಾಡ್ತಾನೆ ಇದ್ದಾನೆ ಎತ್ತಲಕ್ಕೋಸ್ಕರ. ಅವ್ನು ಹೊಡೆದಿದ್ದು ಎತ್ಕೊಂಡು ತಂದಿದ್ದೆ ಅಂತ ಹೇಳಿದಾಗ ಯಾವ ವ್ಯತ್ಯಾಸ, ದೇಶ ಕಾಲಗಳ ವ್ಯತ್ಯಾಸ ಇಲ್ಲ. ಅಲ್ಲಿ ದೇಶ ಕಾಲಗಳ ವ್ಯತ್ಯಾಸ ಇಲ್ಲ. ರಾವಣನಿಗೆ ಆಗದಿದ್ದ ಹನುಮಂತ ಮಾಡಿದ್ದರಿಂದ ಇಲ್ಲಿ ಹನುಮಂತ ಮೊದಲೇ ಹೇಳಿದ್ದಾನೆ, ರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್. ನೀನು ಒಬ್ಬನಲ್ಲಯ್ಯ ರಾವಣ, ನಿನ್ನಂತ ಸಾವಿರ ರಾವಣ ಬಂದರೂ ಕೂಡ ನನ್ನ ಮುಂದೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ತೋರಿಸ್ತಾ ಇದ್ದಾರೆ ಮತ್ತೊಂದು. ಇದೆಲ್ಲ ಆ ರೀತಿ ನೋಡೋದ್ರಲ್ಲಿ ಹನುಮಂತನ ವೈಶಿಷ್ಟ್ಯ ಇರೋದು. ಗೊತ್ತಾಯ್ತಾ, ಕಥೆ ಕೇಳೋದ್ರಲ್ಲ. ಈ ಅಸೌ ಕಪಿಹಿ ಮುಂದೆ ಹೇಳ್ತಾರೆ. ನಾವು ಸರಾಮ ಏನ ಹೌದು 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 ಹೌದು. ಯಾಕೆ ಬಂತು ಅಂದರೆ ಸಮಸ್ಯೆ ಏನಿದೆ ಈಗ. ಅಲ್ಲ, ರಾವಣ ಇನ್ನೂ ಬಿಡ್ತಾ ಇಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದಾರೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಲಕ್ಷ್ಮಣ ಡೇಂಜರಲ್ಲಿದ್ದಾನೆ. ಆತಗೆ ಶಕ್ತಿಯಿಂದ ಎಷ್ಟು ಬಂದು ಶಕ್ತಿ ಆತನಿಗೀಗ. ರಾವಣ ಎತ್ಕೊಂಡು ಹೋಗ್ಲಿಕ್ಕಾಗಲಾರ ಶಕ್ತಿ ಬಂತು ಅಷ್ಟೇ ಹೊರತು ರಾವಣನಿಗೆ ಗೆಲ್ಲೋ ಶಕ್ತಿ ಬಂದಿಲ್ಲ. ಶಕ್ತಿ ಬಂದಿಲ್ಲ. ಹಣೆ ಚುಚ್ಚಿರೋದು ಇದೆಲ್ಲ ಬ್ರಹ್ಮದೇವರು ಕೊಟ್ಟ ಬಾಣ, ಅದು ಕಿತ್ಲಕ್ಕೆ ಹನುಮಂತನ ಲಕ್ಷ್ಮಣಕ್ಕೆ ಸಾಧ್ಯ ಇಲ್ಲ. ಅದರ ಗೊತ್ತಾಯ್ತಾ, ಅಲ್ಲಿ ಸಮಸ್ಯೆ ಇರೋದೀಗ. ಹೇಳಿದ್ರೆ ನೇತಾಡ್ತಾ ಇದ್ದಾರೆ, ಸಪೋರ್ಟ್ ಸಿಕ್ಕಿದೆ, ಅಷ್ಟು ಎಷ್ಟೊತ್ತಿರ್ಬೋದು, ಅದು ಸಾಧ್ಯ ಇಲ್ಲ. ಗೊತ್ತಾಯ್ತಾ, ಆ ಅರ್ಥದಲ್ಲಿ ಏನು ಮಾಡ್ಬೇಕೀಗ, ಅದು ಯುದ್ಧ ಬೇರೆ ಮತ್ತೆ ಟೈಮ್ ಇಲ್ಲ ಅದಕ್ಕೆಲ್ಲ. ಫಸ್ಟ್ ಏನು ಮಾಡ್ಬೇಕೀಗ, ಪರಿಹಾರ ಮಾಡ್ಬೇಕಾದ್ರೆ. ಪರಿಹಾರ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ಬೇಕು, ಲಕ್ಷ್ಮಣ ರಾವಣನಿಂದ ಬಿಡಿಸ್ಬೇಕು. ಬಿಡಿಸೋಕೆ ಏನು ಮಾಡ್ದ, ಬಿದ್ದ ರಾವಣ. ಅಲ್ಲಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ಆಗ ಮುಂದುಳಿದಿದ್ದೇನೀಗ, ಲಕ್ಷ್ಮಣನಿಗೆ ಹಣೆ ಚುಚ್ಚರವೆಲ್ಲ ಹಾಗೇ ಇದೆ. ಈಗ ಆ ಬಾಣ ಕಿತ್ತಿ ಆ ಗಾಯವಾಸಿ ಎಲ್ಲ ಆಗಬೇಕೀಗ. ಯುದ್ಧ ಟೈಮ್ ಇಲ್ಲ ಅದಕ್ಕೆಲ್ಲ. ತಕ್ಷಣ ಹನುಮಂತ ಕರ್ಕೊಂಡು ಹೋಗಿ ತಕ್ಷಣ ರಾಮದೇವ್ರ ಕೈಯಲ್ಲಿ ಮಾಡಿಸಿದ, ತಕ್ಷಣ ಸರಿ ಹೋಯ್ತು. ಗೊತ್ತಾಯ್ತಾ ಇಲ್ಲ, ಲಕ್ಷ್ಮಣನ ಹಿರಿಮೆನೂ ಇದೆ, ಅದು ಲಿಮಿಟೇಷನ್ನು ಇದೆ. ಅದರೊಳಗೆ ಲಿಮಿಟೇಷನ್ ಇಲ್ಲದೆ ಹೋಗಿದ್ರೆ ಏನು ಮಾಡ್ಬೋದಾಯ್ತು, ಹನುಮಂತನ ರೋಲ್ ಇರಲಿಲ್ಲ, ಆಗ ಬೇಕಿರಲಿಲ್ಲ. ಮುಂದೆ ಬರುತ್ತಾ ಪ್ರಸಂಗ ಬಂದಾಗ ತಾನು ರೋಲ್ ಬಂದ ಮಾತ್ರ ಹನುಮಂತ ಬರೋದು, ಸುಮ್ಮನೆ ಬರೋದಿಲ್ಲ. ಇಲ್ಲ ನೆಸಿಟಿ ಬಂತು ಲಕ್ಷ್ಮಣನಿಗೆ. ಅದಕ್ಕೆ ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದ್ದು. ಪ್ರಾಣ ಶಬ್ದಕ್ಕೆ ಜೀವ ಅಂತ ಅರ್ಥ, ಇಂದ್ರಿಯಗಳು ಅಂತ ಅರ್ಥ. ಎಲ್ಲವೂ ಸೇರಿ ಲಕ್ಷ್ಮಣನ
ಎಲ್ಲವನ್ನು ಸೇವೆ ಮಾಡಿದ್ದ್ಯಾರೋ ಹನುಮಂತ. ಅಲ್ಲೂ ಕೂಡ ಹನುಮಂತನ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಅಂದರೆ ತಾನೇ ವಾಸಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಸೀದಾ ಒಯ್ದು ರಾಮದೇವ್ರ ಹತ್ರ ಇಟ್ಟು ಅದು ಕರ್ತವ್ಯ ಅದು. ಹೌದು, ಯಾಕೆ ಏನಾಗಬೇಕೀಗ ಬ್ರಹ್ಮದೇವ್ ಕೀರ್ತಿ ಜೊತೆಗೆ ಇನ್ನೇನಿದೆ, ತನಗಾಗುತ್ತೆ. ರಾಮದೇವರದ ಅನುಗ್ರಹದಿಂದ ತಾನು ಮಾಡಿದ್ದೇನೆ ಅಂತ ತೋರಿಸ್ಬೇಕು, ತನ್ನ ಸ್ವಂತ ಶಕ್ತಿ ಅಲ್ಲ. ಫಸ್ಟ್ ಅದು ರಾಮನ ಅನುಗ್ರಹ. ಎರಡನೇದಾಗಿ ಯಾರು ಕೆಲಸ ಮಾಡಬೇಕು, ಈಗ ಬ್ರಹ್ಮದೇವರ ವರವನ್ನು ಪರಬ್ರಹ್ಮ ಪೂರ್ತಿ ಮಾಡಿದ ಬ್ರಹ್ಮದೇವರಿಗೆ ಗೌರವ, ಅದರಿಂದ ತಾನೇ ಮಾಡಿಬಿಟ್ಟು ಹಿಂದೆ ಬಂತು ಸಮಾನ ನಿಯಮವೇ ತಥೋತ್ರ ಮಾನಯಾಮ್ಯ. ಇನ್ನೊಬ್ಬ ಎಷ್ಟು ಸರ್ತಿ ಮಾಡ್ತೀವಿ ನನಗೆ ಗೊತ್ತಿಲ್ಲಲ್ಲ ಇನ್ನೂ ಕೂಡ. ಅರ್ಥ ಆಯ್ತಾ ಈಗ? ಇದು ಸರ್ವತ್ತು ಎಷ್ಟು ಸರ್ತಿ ಆಚಾರ ಹೇಳ್ತಾರೆ. ಇಷ್ಟಾದರೂ ಏನಾಗಿದೆ, ಅಲ್ಲಿ ಓದೋರೇ ಎಲ್ಲ ಹೋಗ್ತಾರೆ ಅವತ್ತು ಬೇರೆ ಕಡೆಗೆ. ಓದೋರೇ ಯಾವುದೋ ಒಂದು ಕ್ಷುದ್ರ ದೇವತೆ ಹತ್ರ ಹೋಗಿಬಿಡ್ತಾರೆ. ಅದೇನಾಗಿಲ್ಲ, ಅದಕ್ಕೆ ಅಷ್ಟು ಹೇಳಿದ್ರೆ ಏನು ಬಂದಿಲ್ಲ. ಅದು ಇದು ಯಾವ ಕಣ್ಣಿಗೆ ಕಾಣೋದ ವಿಚಾರನ ತುಂಬ ಹೇಳಬೇಕಾಗುತ್ತೆ. ಕಾಣೋದನ್ನು ಸ್ವಲ್ಪ ಹೇಳಿದ್ರೆ ಅರ್ಥ ಆಗುತ್ತೆ. ಇದು ಆಬ್ಸ್ಟ್ರಾಕ್ಟ್ ಥಿಂಗ್. ಇದು ದೇವರು ಕಾಣೋದಿಲ್ಲ ಅಲ್ಲ, ಎಂದೂ ದೇವರು ಕಾಣೋದಿಲ್ಲ. ಅಪ್ರೋಷ ಜ್ಞಾನ ಬರೋದು ಕಾಣೋದೇ ಇಲ್ಲ ದೇವರು. ಅದನ್ನ ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ, ತುಂಬ ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗ. ಅದು ಅನಿವಾರ್ಯ. ಅನೇಕ ಎಕ್ಸಾಂಪಲ್ ಕೊಡಬೇಕು, ಕಾರಣಗಳು ಕೊಡಬೇಕು. ಇದು ನಿದರ್ಶನ. ಪ್ರತಿ ಸರ್ತಿಯೂ ಕೂಡ ನಾವು ಎರಡು ತೋರಿಸ್ಬೇಕಾದ್ರೆ ಬ್ರಹ್ಮದೇವರಿಗೆ ಮಾನ್ಯತೆ ತೋರಿಸ್ಬೇಕು, ದೇವರು ಸರ್ವೋತ್ತಮ ಅಂತ ತೋರಿಸ್ಬೇಕು, ತನ್ನ ಶಕ್ತಿ ಎಷ್ಟಂತೂ ತೋರಿಸ್ಬೇಕು, ಉಳಿದವರ ಶಕ್ತಿನ ಕಾಪಾಡಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು. ಗೊತ್ತಾಯ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರು ಕಂಪ್ಲೀಟ್ ರೋಲ್ ಕೆಟ್ಟ ಹೋಗ್ಬಿಡೋದು. ಅರ್ಥ ಆಯ್ತಾ? ಅದು ಹನುಮಂತ ಬ್ಯಾಲೆನ್ಸ್ ಮಾಡೋ ರೀತಿ. ಅದಕ್ಕೆ ಹೇಳಿದ್ದು ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚ. ಬುದ್ಧಿ ಕೂಡ ಹೇಗಿರಬೇಕು, ಪ್ರತಿಯೊಂದು ಕೆಲಸವೂ ಆ್ಯಕ್ಯುರೇಟೇ ಮಾಡಬೇಕು. ಅದಕ್ಕೆ ಯೋಗ ಕರ್ಮಸು ಕೌಶಲ. ಇಲ್ಲಿ ಕೆಲಸ ಮಾಡಿದ ಯೋಗ ಅಂತ ಕರೆಯೋದಿಲ್ಲ. ಏನೋ ಮೇಡಮ್ ಹೇಗೆ ಮಾಡಬೇಕು ಅದನ್ನು ಹಾಗೆ ಬೇರೆ ರೀತಿ ಮಾಡಕ್ಕೆ ಬರಬಾರ್ದು ಬೇರೆ ಯಾರಿಗೂ ಕೂಡ. ಅದು ಕೌಶಲ. ಅದನ್ನು ಹನುಮಂತ ಮಾಡಿ. ಈಗ ರಾಮನ ಶಕ್ತಿ ಎಷ್ಟು ತೋರಿಸ್ತಾರೆ. ಇಷ್ಟೆಲ್ಲ ಬ್ರಹ್ಮದೇವ್ರ ವರ ಇದೆ, ರಾಮನ ಇಷ್ಟು ಕಷ್ಟಪಟ್ಟಿದ್ದಾನೆ, ಬಾಣ ಹೊಡೆದಿದ್ದಾನೆ, ತೆಗೆದಾಕ್ಲಾಗ ರಾಮನಿಗೆ ಎಷ್ಟು ಬೇಕಾಯ್ತು? ಇತ್ತಿದ್ದು ಕೈ ಇಟ್ಟಿದ್ದಷ್ಟು ಬೋಧೋಯ್ತಲ್ಲ, ಯಾವ ಇದು ಇಲ್ಲ. ಈ ಆಪರೇಷನ್ ನಾವು ಸುಲಭ ಯೋಚನೆ ಮಾಡಿ, ಇದು ಬ್ರೇನ್ ಆಪರೇಷನ್ ಇದೆ, ಇಲ್ಲಿ ಹೊಡೆದಿರೋದು ಬಾಣ ಒಳಗೆ ಹೋದ ಕಾಲಕ್ಕೆ ಎಷ್ಟು ಡೆಲಿಕೇಟ್ ಅದು. ಬ್ರೇನ್ ಆಪರೇಷನ್ ವಾಸಿ ಆಗೋದು ಗ್ಯಾರಂಟಿ ಇಲ್ಲ, ಕಾಂಪ್ಲಿಕೇಶನ್ ಆದರೆ ಏನೋ ಆಗೋಗ್ಬಿಡೋದು. ಗೊತ್ತಾಯ್ತಾ? ಸರಿ ಇದ್ದವ್ರು ನೀವು ಹೊಲಸು ಎದ್ದೋಗುತ್ತವ್ರು. ಆದ್ದರಿಂದ ಭಾಳ ರಿಸ್ಕಿ ಅದು. ಯಾವುದೇ ಎಫರ್ಟ್ಲೆಸ್ ಮಾಡ್ತಾರೆ ಅಂದರೆ ಸರ್ವೋತ್ತಮ ಅಂತ ಪ್ರೂವ್ ಆಗಬೇಕು. ಸರಾಮ ಕೆಲವರಿಗೆ ಥಿಯರಿಯಲ್ಲಿ ಅರ್ಥ ಆಗಿಬಿಡುತ್ತೆ, ಕೆಲವರಿಗೆ ದೃಷ್ಟಾಂತ ಕೊಡಬೇಕಾಗುತ್ತೆ. ಥಿಯರಿಯಲ್ಲಿ ಅರ್ಥ ಆದರೆ ಬ್ರಹ್ಮ ಅಂಥವ್ರಿಗೆಲ್ಲ ಅರ್ಥ ಆಗಿಬಿಡುತ್ತೆ. ಉಳಿದವ್ರಿಗೆಲ್ಲ ಅರ್ಥ ಆಗ್ಬೇಕಾದ್ರೆ ಏನು ಬೇಕಾದೆಲ್ಲ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ. ಗೊತ್ತಾಯ್ತಾ? ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ದೃಷ್ಟಾಂತ ಸಮೇತ ಬಂದಾಗ ಎಲ್ಲರಿಗೂ ಅರ್ಥ ಮಾಡಿಕೊಡೋದಕ್ಕೆ ಅನುಕೂಲ, ಉಳಿದವರಿಗೆ ದಾರ್ಢ್ಯಕ್ಕೆ ಅನುಕೂಲ. ಆದ್ದರಿಂದನೇ ಅದು ಬೇಕೇ ಬೇಕು. ಸರಾಮ ಸಂಸ್ಪರ್ಶ ನಿವಾರಿತ ಕ್ರಮಃ ಸಮುತ್ತಿತಸ್ತೇನ ಸಮುದ್ರತೇಶರೇ. ನೋಡಿ, ಅಲ್ಲಿವರೆಗೂ ಬಾಣ ಎತ್ತವರೆಗೂ ಎಳ್ಳಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ಅರ್ಥ ಆಯ್ತಾ? ಸಾಹಸ ನೋಡಿ, ಎದ್ದುಕೊಳ್ಳಕ್ಕಾಗಿಲ್ಲ ಇನ್ನೂ ಕೂಡ. ಈಗಾಯ್ತು. ಬಾಣದ ಶಕ್ತಿ ಹಾಗಿದೆ, ಅದ್ರ ವೇಟು ಹಾಗೆ ಇದೆ. ರಾಮನೇ ಬ್ರಹ್ಮದೇವ್ರು ಕೊಟ್ಟಿದ್ದರಿಂದ ಶಕ್ತಿ ಹಾಗಿದೆ ಅದಕ್ಕೀಗ. ಆಗ ಎದ್ದ. ಸಮುದ್ರತೇಶರೇ ಬಭೌ ಯಥಾ ರಾಹು ಮುಖಾತ್ ಪ್ರಮುಕ್ತಃ ಶಶಿ. ಶಶಿ ಚಂದ್ರ, ಶಶ ಮೊಲ. ಮೊಲದ ಗುರುತಿರೋದಕ್ಕೆ ಏನಂತ ಹೆಸರು? ಶಶಿ ಅಂತ ಕರೀತಾರೆ. ಸುಪೂರ್ಣ ವಿಗತಸ್ವರಶ್ಮಿಭಿ. ಯಾವಾಗ ರಾಹುಗ್ರಹಣಕ್ಕೊಳಗಾಗಿದ್ದ ಚಂದ್ರ ಅದು ಬಿಟ್ಟ ಮೇಲೆ ಪೂರ್ಣಚಂದ್ರನಾಗಿ, ಪೂರ್ಣಚಂದ್ರ ಹುಣ್ಣಿಮೆ ಸ್ಥಾನ ರಾಘವ. ಇದು ಗ್ರಹಣ ಹಿಡಿಯೋದು ಯಾವತ್ತು? ಹುಣ್ಣಿಮೆ ಸುಪೂರ್ಣ. ಅದು ಅಳು ಸಾರಸ್ಯ ಅದು. ಮತ್ತೆ ಚಂದ್ರ ಗ್ರಹಣ ಬಿಟ್ಟ ತಕ್ಷಣ ಪೂರ್ಣವಾಗಿ ಕಂಗೊಳಿಸ್ತಾರೆ ಅಂದರೆ ಹುಣ್ಣಿಮೆ ದಿವಸ ಆಗೋ ಹಾಗೆ. ಆ ದೃಷ್ಟಾಂತ ತಗೋ. ಬೇರೆ ದಿವಸ ಗ್ರಹಣ ಪ್ರಶ್ನೆ ಬರೋದೇ ಇಲ್ಲ. ಮತ್ತೆ ಪೂರ್ಣಚಂದ್ರನ ಅಟ್ಯಾಕ್ ಮಾಡೋಕ್ಕೆ ಬಂದಿರೋದಲ್ಲ. ಅದೇ ಹೇಳಿದಲ್ಲ, ಈಗ ಎತ್ತಕ್ಕಾಯ್ತು. ಈಗ ಅದೆಲ್ಲ ತಾನು ಮಾಡ್ಬೋದಾಗಿದ್ರು ಮಾಡಲಿಲ್ಲ. ಇದು ವಿಶೇಷ. ಇವತ್ತು ಏನು ರಾಮದೇವರು ಮಾಡಿದ ಅದಿಷ್ಟು ಯಾರು ಮಾಡ್ತಾ ಇದ್ರು? ಹನುಮಂತ. ಅದೇ ರೀತಿ ಕೃಷ್ಣ ಮಾಡಿದ್ದನ್ನು ಮಾಡ್ತಿದ್ರು. ಆದರೆ ಇದು ಸ್ವಾತಂತ್ರ್ಯ ಪಾರತಂತ್ರ್ಯ ವ್ಯತ್ಯಾಸ ಇದೆ. ಮತ್ತು ಎಫರ್ಟ್ ಇದರಲ್ಲೂ ಕೂಡ ಅಷ್ಟು ಸೂಕ್ಷ್ಮ. ಇದು ಎಷ್ಟು ಫಾಸ್ಟಾಗಿ ಮಾಡ್ತಾರೋ ಅದಕ್ಕಿಂತ ಫಾಸ್ಟಾಗಿ ಯಾರು ಮಾಡ್ತಾರೆ? ರಾಮ. ಅದೇ ತದ್ಧಾವತೋ ಅನ್ಯಾನ್ ಅತ್ತೇತಿ ತಿಷ್ಠತ್ ಈಶಾವಾಸ್ಯ ಹೇಳುತ್ತೆ. ಇವರಿದ್ದಲ್ಲೇ ಓಡೋರನ್ನು ಮೀರಿಸ್ಬಿಡ್ತಾನೆ ಅಂತ. ಅದೆಲ್ಲ ತೋರಿಸ್ಬೇಕಾಗಿದೆ. ಅವರಿಬ್ಬರಲ್ಲಿ ಎಷ್ಟು ಸಾಮ್ಯ ಇದೆಯೋ ಅಷ್ಟೇ ವ್ಯತ್ಯಾಸನೂ ಇದೆ. ಯಾಕೆ ಬಿಂಬ ಪ್ರತಿಬಿಂಬ ಭಾವದೊಳಗೆ ಅದು ಕಾಣಿಸುತ್ತೆ. ಜೊತೆ ಇನ್ನೇನಿರೋ ಸಮಸ್ಯೆ, ಅವರಿಬ್ಬರು ಅನಂತ ಗುಣ ವ್ಯತ್ಯಾಸ ಇದೆ. ಅನಂತ ಪಟ್ಟು ಮೇಲಿದ್ದಾಗ ಅಷ್ಟೇ ತೋರಿಸಿದ್ರೆ ಎಲ್ಲ ಆಗೋದಿಲ್ಲ. ಆಗ ಇದೇನು ತೋರಿಸ್ತಾರೆ? ಹನುಮಂತನಿಂದ ಮಾಡಿಸೋ ಮೂಲಕವಾಗಿ ರಾಮದೇವರು, ರಾವಣಾದಿಗಳು ಯಾರೇ ಬಂದರೂ ಕೂಡ ಹನುಮಂತ ಸಾಕು ಮಾಡಲಿಕ್ಕೆ. ಆದರೂ ಅನುಗ್ರಹ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾ ತನ್ನ ಮಹಿಮೆ ಗೊತ್ತಾಗಲಿ ತಾನು ತೋರಿಸ್ತಾ ಇದೆ. ಹನುಮಂತ ಹೇಳಿದಾಗ ಗೊತ್ತಾಗುತ್ತೆ ಜನಗಳಿಗೆ.
ಇಷ್ಟೆಲ್ಲ ಮಾಡಿದ ಹನುಮಂತ ರಾಮ ನಮಸ್ಕಾರ ಮಾಡ್ತಾನೆ ಅಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಕಷ್ಟ ಗೊತ್ತಾ ರಾಮ ದೊಡ್ಡವನು ಅಂತ ಅರ್ಥ ಆಗ ಅದನ್ನು ಹೇಳಿದ್ದಾರೆ ಈಗಾಗಲೇ. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾ. ಎರಡನೇ ಅಧ್ಯಾಯ ಓದ್ತಿರ್ಬೇಕು ಮತ್ತೆ ಮತ್ತೆ ಪೂರ್ತಿ ಅದು ಫೌಂಡೇಶನ್ ಓದಬೇಕಾದ್ರೆ. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯಾ ಸಮ್ಯಗೀರಿತಾ. ಭೀಮ ಎಲ್ಲರಿಗಿಂತ ಮೇಲಿದ್ದಾನೆ ಗೊತ್ತಾಗಿದೆ. ಆ ಭೀಮ ಯಾರ ಅಧೀನ? ಕೃಷ್ಣನ ಅಧೀನ. ಕೃಷ್ಣ ಸರ್ವೋತ್ತಮ ಆಯಿತು. ಎಲ್ಲರೂ ಅಧೀನದಲ್ಲಿರೋದ್ರಿಂದ ಭೀಮ ಉತ್ತಮ, ಅದಕ್ಕಿಂತ ಉತ್ತಮ ಕೃಷ್ಣ. ಇಲ್ಲ ಹಾಗೇನೆ ಎಲ್ಲ ಹನುಮದ್ವಶ, ಹನುಮಂತ ರಾಮನ ವಶ. ಇದೆಲ್ಲ ನೋಡ್ತಾ ಹೋದರೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸಸ್ಯ ಏನು? ಹೌದು 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 ಹೌದು, ಎಲ್ಲರನ್ನೂ ಹೀಗೆ ಮಾಡೋದು. ಹೌದು ಹೌದು, ಅದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಸುಜೀವಿಗಳನ್ನು ಪ್ರಾತಃಸಂಕಲ್ಪ ಗದ್ಯ. ಈ ನಮ್ಮದು ನಮ್ಮ ಅನಾಥಂ ಶರಣಾಗತಂ ಏನಂ ಸಮುದ್ಧರ ಸಮುದ್ಧರ. ಇಲ್ಲಿ ಬಾಣಕ್ಕಿತ್ತು ಉದ್ಧಾರ ಮಾಡಿ ಸಂಸಾರದ ಪರಿಹಾರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ವಿಭೀಷಣನಿಗೂ ಹಾಗೆ ಮಾಡಿದರು, ಇದ್ರ ಕಾಪಾಡು ಅಂತೇಳಿ. ಸುಗ್ರೀವನ್ನೂ ಹಾಗೆ ಮಾಡಿದರು. ಮೂರಾದ್ಮೇಲೆ ಸಾಕು, ಮೂರಕ್ಕೆ ಫೈನಲ್ ಇದ್ದಾಗಲೇ ಮೂರು ಮೇನ್ ಇನ್ಸಿಡೆಂಟ್ಗಳು. ಮೂರರಲ್ಲೂ ಯಾರ ಪಾತ್ರ ಇದೆ? ಹನುಮಂತನ ರೋಲ್ ಇದೆ. ಉದ್ಧಾರ ಮಾಡಿದ ರಾಮನ ಆದರೂ ಕೂಡ ಉದ್ಧಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿದ್ದ್ಯಾರು? ರಾಮನ ತಲುಪಿಸಿದ್ದ್ಯಾರು? ಹನುಮಂತ. ಇದ್ರ ಎಲ್ಲ ಅದಕ್ಕೆ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಾಯುಶ್ಚ ಅವರು ಮೋಕ್ಷ ಕೊಡ್ತಾರೆ, ಆದರೆ ಒಂದು ಕಂಡೀಷನ್ ಇದೆ, ತದನುಜ್ಞೆ. ಅವರೊಂದು ಹೂವಲ್ಲಿ ಮಾಡಿಬಿಡ್ತೇವೆ, ಅವರು ಎಸ್ ಅಲ್ಲಿ ಎಲ್ಲ ಮಾಡಿಬಿಡ್ತೇನೆ ಇದ್ದಾರೆ. ಅದು ಎಸ್ ಅನ್ನೋರಿಗೆ ಮುಟ್ಟಕ್ಕೆ ಆಗೋದಿಲ್ಲ. ಆಫೀಸಲ್ಲಿ ನೋಡ್ತಾ ಇರೋದು ಒಂದು ಸರ್ತಿ ಅವ್ರು ಎಸ್ ಅಲ್ಲಿ ಮುಂದೆ ನೋಡಿ ಮಾಡ್ತೀನಿ ಅಂತ. ಅಷ್ಟು ತಕ್ಷಣ ಉಳಿದಾದ್ರು ಟಕಾಟಕ ಆಗಿಬಿಡುತ್ತೆ ಕೆಲಸ. ಅದು ದೇವರ ಸ್ವಾತಂತ್ರ್ಯ ವಶೆ. ಇದೇ ಅರ್ಥ. ಮತ್ತೆ ಮುಖ್ಯ ಪ್ರಾಣ ವಶೆ, ಕೃಷ್ಣ ವಶೆ, ರಾಮ ವಶೆ. ಮುಖ್ಯ ಪ್ರಾಣ ಭೀಮ, ಹನುಮಾನ್, ಮಧ್ವ. ಮೂರು ತಗೊಂಡ್ರೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ವಿಗಚತ್ ಸ್ವರಸ್ಮಿಭಿ ಸಸೆ. ಈ ಕರ್ಣ ದೃಷ್ಟಾಂತ ಕೊಡಬಾರ್ದು, ಯಾಕೆಂದ್ರೆ ಏನಾದ್ರು ಅವ್ರೀಗ ದುರ್ಯೋಧನ ವಶೆ ಆಗಿಬಿಟ್ರು, ಆ ಕಡೆಗೆ ಹೋಗ್ಬಿಟ್ಟು. ಕರ್ಣ ದುರ್ಯೋಧನ ವಶನಾದ, ಇಲ್ಲಿ ವಾಲಿ ರಾವಣನ ವಶೆ ಆಗಿಬಿಟ್ಟಿದ್ದ. ಈ ರೀತಿ ಆಗೋದ್ರಿಂದ ಅವ್ರು ಎಕ್ಸಾಂಪಲ್ ಕೊಟ್ಟರೆ ಸರಿ ಹೋಗೋದಿಲ್ಲ. ನೆಕ್ಸ್ಟ್ ಟೈಮ್ ಏನಾಗುತ್ತೆ ಯಾರಿಗೆ ಗೊತ್ತು ಅಂತ ಅನಿಸುತ್ತೆ. ಅದು ಹನುಮಂತ ಎಕ್ಸಾಂಪಲ್ ಕೊಟ್ಟರೆ ಹನುಮಂತ ಆಲ್ ಪ್ರೂಫ್ ಆದ್ದರಿಂದ ಆ ಥರದ ಮೇಲೆ ಹೇಳ್ತಾರೆ. ಎಷ್ಟೋ ಯೋಚನೆ ಮಾಡ್ತಾ ಹೋದಷ್ಟು ಕೂಡ ಹನುಮಂತನ ಮಹತ್ವ, ಅದ್ರ ಮೇಲೆ ರಾಮನ ಮಹತ್ವ ಗಟ್ಟಿ ಆಗ್ತಾ ಹೋಗುತ್ತೆ. ಅದೇ ತಾತ್ಪರ್ಯ. ಸರಿ, ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನು ಫ್ರಮ್ ಆಲ್ ಆ್ಯಂಗಲ್ಸ್, ಗೊತ್ತಾಯ್ತಾ? ನೋಡ್ತಾ ಹೋದಷ್ಟು ಗಟ್ಟಿ ಆದರೆ ಆಗ ನಮಗೆ ಮನಸ್ಸಿ ತತ್ವ ತಿಳಿ. ಅದು ದಾರ್ಢ್ಯ ಅಂತ ಕರೀತಾರೆ. ದಾರ್ಢ್ಯ ಹೇಳ್ತು. ಯಾರೋ ಒಂದು ಕಥೆಯಲ್ಲೂ ಕಥೆ ಹೇಳಿಬಿಟ್ಟ, ಗಾಬರಿ ಆಯಿತು ಅವನಿಗೆ. ಹೌದು ಹೌದಲ್ಲ, ವಿಷ್ಣು ಸರ್ವೋತ್ತಮ ಅಂತ ಎಷ್ಟು ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ತಪ್ಪು ಹೋಯ್ತಲ್ಲ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ರಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಏನಾಗಿರ್ಬೇಕೀಗ? ಉತ್ತರ ಕೊಡಬೇಕು. ಎಲ್ಲ ಆಗೋಯ್ತು, ಹೇಳಿಕೆ ಮೊದಲೇ ಬಂದೋಗಿದೆ, ಹೋಗೋದು ಮುಗಿತಲ್ಲಿ. ಎಲ್ಲ ದೃಷ್ಟಾಂತದಲ್ಲೂ ಮುಗಿದೋಗಿದೆ. ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ? ದೃಷ್ಟಾಂತದಲ್ಲೇ ಬಿಲ್ಡಪ್ ಮಾಡ್ತಾರೆ. ಅದು ತಪ್ಪು. ದೃಷ್ಟಾಂತ ಇರೋದು ಯಾತಕ್ಕೋಸ್ಕರ? ಎಕ್ಸಾಂಪಲ್ ಕೊಡ್ಲಿಕ್ಕೆ. ಎಕ್ಸಾಂಪಲ್ ನೋ ಪ್ರೂಫ್. ಎಕ್ಸಾಂಪಲಿಂದ ಏನು ಮಾಡಿಕೊಡೋದು? ಆ ಥೀರಿ ಬಿಲ್ಡಪ್ ಮಾಡಕ್ಕೆ ಬರೋದಿಲ್ಲ. ಅದು ಥೀರಿಯಿಂದ ಎಕ್ಸಾಂಪಲ್ನ ಕೊಟ್ಟು ಯಾತಕ್ಕೆ ಕೊಡಬೇಕು? ಥೀರಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೊಡಬೇಕು. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೊಡಬೇಕು ಹೊರತು ಅದೇ ಪ್ರೂಫ್ ಹಾಕಿ ಕೊಡಬಾರ್ದು. ಪ್ರೂಫ್ ಅಲ್ಲ ಅದು, ಅರ್ಥ ಆಯ್ತು? ಪ್ರೂಫ್ ಅಲ್ಲ, ಅದು ಎಕ್ಸಾಂಪಲ್ ಅಷ್ಟೇ. ಥೀರಿ ಯಾವುದಿರೋದು ಅಲ್ಲೇನೆ. ಪ್ರೂಫ್ ಯಾವ್ಬೇಕೀಗ? ಬೇರೆ ಕೊಡಬೇಕು, ಶಾಸ್ತ್ರಗಳನ್ನೇ ಪ್ರೂಫ್ ಶಾಸ್ತ್ರ ಹೊರತು ಇದಲ್ಲ. ಸಶೇಷ ಭೋಗೋಪಮಥೋ ಜನಾರ್ದನ ಪ್ರಗೃಹ್ಯ ಚಾಪಂ ಸಚರಂ ಪುನಶ್ಚ. ಇವತ್ತು ನಮ್ಮಲ್ಲೇ ಕಾಮನ್ ಸೆನ್ಸ್ ಇದೆ. ಸೆಕೆಂಡ್ ರ್ಯಾಂಕ್ ಬಂದಿದೆ, ಫಸ್ಟ್ ರ್ಯಾಂಕ್ ಬಂದಿದೆ. ಸೆಕೆಂಡ್ ರ್ಯಾಂಕ್ ಅಪಾಯಿಂಟ್ಮೆಂಟ್ ಆಗೋಯ್ತು, ಫಸ್ಟ್ ರ್ಯಾಂಕ್ ಅವ್ರಿಗೆ ಆಗಿಲ್ಲ. ಈಗ ಒಂದು ಜೋರು ಮಾಡ್ಲಿಕ್ಕೆ ಬಂದವನಿಗೆ ಫಸ್ಟ್ ರ್ಯಾಂಕ್ ಬಡ ಜಾಗ ಅಂತೇಳಿ ಆಗೋದಿಲ್ಲ. ಯಾಕೆ? ಏನಾಗಬೇಕದ? ಇರ್ಬೋದು, ಅರ್ಹತೆ ಇದ್ದರೆ ಇರ್ಬೋದು, ಏನಾಗಿಲ್ಲ ಅಲ್ಲಿ. ಯಾವುದಕ್ಕೆ ಇಂಟರ್ವ್ಯೂ ಬಂದಿಲ್ಲ, ಏನೋ ಆಗೋಗ್ಬಿಟ್ಟಿದೆ, ಯಾವ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿಲ್ಲ, ಆಗಲಿಲ್ಲ. ಆಗಲ್ಲ, ಹೋಯ್ತದು ಮುಗಿದೋಯ್ತು ಕಥೆಯಲ್ಲಿಗೆ. ಅರ್ಥ ಆಯ್ತಾ? ಈಗ ಯಾಕೆ ಪ್ರೂಫ್ ಕೊಡಲಿಲ್ಲ ಅವನೀಗ. ಇದ್ರ ಪ್ರಕಾರ ಅವನೇ ಬುದ್ಧಿವಂತ, ಇವನೇನೆ. ರ್ಯಾಂಕ್ ಇದೆ, ಬಿಗ್ ಗ್ಯಾಪ್ ಇದೆ ಬಂದೆ, ಗೊತ್ತಾಯ್ತಾ? ಜಸ್ಟ್ ಅಲ್ಲ, ಇಷ್ಟಾದರೂ ಕೂಡ ಏನಿಲ್ಲ, ಫಾರ್ಮ್ಯಾಲಿಟಿ ಸರಿ ನಡೆದಿಲ್ಲ, ಆದ್ದರಿಂದ ಹೋಗ್ತಾರೆ. ಅದೇ ಯಾವ ಕೋರ್ಟ್ಗೆ ಹೋದ್ರೂ ಕೂಡ ಬಿಡೋದು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಉತ್ತಮತ್ವ ಇದ್ದು ಮಾತ್ರಕ್ಕೇನೆ ಏನಾಗಬೇಕಾಗಿಲ್ಲ, ಪ್ರೂಫ್ ಅಂತ ಅಲ್ಲ. ಪ್ರೂಫ್ ಬರೋದು ಯಾವಾಗ? ಈಗ ತೋರಿಸಿ ಹೇಳಯ್ಯ ಅಂತ ಹೇಳಿದ. ಒಂದು ಗಂಟೆ ಮೊದಲೇ ಕೂತಿದ್ದೆ ಬಸ್ ಬಂದ, ಹೇಳೋದು ಯಾಕೆ? ಈಗ ರಿಸಲ್ಟ್ ತೋರಿಸ್ತಾ ಎತ್ತೋಗ್ಬೇಕು ಅವ್ರು. ಪ್ರೂಫ್ ಇದೆ ಅವನಲ್ಲಿ. ಇವ್ರು ಕೂತಿರ್ಬೋದು, ಏನಿಲ್ಲ, ಇನ್ನೂ ಸರಿ ಅವ್ನು ಪ್ರೂಫ್ ಇದೆ, ಕೂತು ಇದ್ದಾನೆ. ಅವಾಗೇನಾಯ್ತು? ನಿಂದು ಸರಿ ಪರ್ಫೆಕ್ಟ್ ಆಯ್ತಾ? ಅದಕ್ಕೆ ಎಕ್ಸಾಂಪಲು ಸರಿ ಇದೆ, ಥಿಯರಿನೂ ಸರಿ ಇದೆ. ಎಕ್ಸಾಂಪಲ್ ಸರಿ ಇಲ್ದವ್ರು ಏನು ಮಾಡಬೇಕಾಗ? ಎಕ್ಸಾಂಪಲ್ ಸರಿ ಇಲ್ಲದೆ ಬೇರೆ ಎಕ್ಸಾಂಪಲ್ ಕೊಟ್ಟು ಪ್ರೂವ್ ಮಾಡಬೇಕೆ ಹೊರತು ಥಿಯರಿ ಚೇಂಜ್ ಆಗೋದಿಲ್ಲ. ಯಾಕೆ? ಎಸ್ಟಾಬ್ಲಿಷ್ಡ್ ಅದು. ಥಿಯರಿ ಎಸ್ಟಾಬ್ಲಿಷ್ಡ್ ಆಗಿಬಿಟ್ಟಿದೆ. ಇವತ್ತು ತಿರುಪತಿಗೆ ಹೋಯ್ತಾ ಬರ್ತಾ ಆಕ್ಸಿಡೆಂಟ್ ಆಯಿತು, ಸತ್ತೋದ. ಆಗಿದೆ ಎಷ್ಟೋ ಸಲ. ಏನಂತ ಹೇಳಬೇಕೀಗ? ನೋಡಿ, ತಿರುಪತಿ ಯಾತ್ರೆ ಮಾಡಿ ಸತ್ತ, ತಿರುಪತಿ ಯಾತ್ರೆ ಮಾಡಬಾರ್ದು. ಇವಾಗ ಏನು ಮಾಡ್ತೀರಿ ಅದಕ್ಕೀಗ? ಏನು ಕಾರಣ ಕೊಡಬೇಕು ಅದಕ್ಕೀಗ?
ಒಂದು ಪ್ರೂವ್ ಆಗಿದೆ. ದೇವರು ನಂಬಿದವ್ರು ಕೆಡೋದಿಲ್ಲ, ಪ್ರೂವ್ ಆಗಿಬಿಟ್ಟಿದೆ ಆಗಲೇ. ಇಲ್ಲಿ ಆಯ್ತು ಅಂದ್ರೆ ಏನರ್ಥ? ಬೇರೆ ಕಾರಣ ಇದೆ, ಅದಲ್ಲ. ಗೊತ್ತಾಯ್ತಾ? ಇನ್ನೊಬ್ರಿದ್ದಾನೆ ಗುಡ್ಡಾದಿ ಕೆಲಸ ಕೆಡೋ ದುಡ್ಡು ಬಂದ್ಬಿಡ್ತು, ಗೊತ್ತಾ? ಅಲ್ಲಿ ಹೇಳಬೇಕು ಬರಬಾರ್ದು, ಬಂದಿದೆ, ಇದು ಮುಂದೆ ಡೇಂಜರ್ ಇದೆ, ಇದರಿಂದ ಈ ಬಂದಿರಬಹುದು, ಮುಂದೆ ಅಪಾಯ ಇದೆ. ಯಾತಕ್ಕಿದೇನು? ಇಲ್ಲೀಗಲ್ ಇದು. ಅರ್ಥ ಆಯ್ತು? ಈ ಕೆಲಸ ಆಗಿರ್ಬೋದು, ಆದರೂ ಕೂಡ ಏನರ್ಥ? ಇದು ಸರಿಯಲ್ಲ. ಇದನ್ನು ಯೋಚನೆ ಮಾಡಬೇಕು ಯಾವಾಗಲೂ. ಎಕ್ಸಾಂಪಲ್ ಇಂದಾನೆ ಬಿಲ್ಡ್ ಮಾಡಕ್ಕೆ ಕೊಟ್ಟುಬಿಟ್ಟು ಏನೇನೋ ಆಗೋಗ್ಬಿಡೋದು. ಇವತ್ತು ಎಷ್ಟೋ ಜನ ಒಳ್ಳೆಯವರು ಆಗಿ ಸತ್ತಿದ್ದಾರೆ, ಕೆಟ್ಟವರು ಸತ್ತಿದ್ದಾರೆ. ಸೊ ಅವರು ಸರಿ, ಇವರು ಸರಿ, ಇಬ್ಬರು ಸರಿ ಆಗುತ್ತೆ. ಎಲ್ಲೋ ಹೋಗ್ತಾ ಬಂದು ಸತ್ತವರು, ಬ್ಲಡ್ ಹೋಗಿ ಸತ್ತವರು ಇದ್ದಾರೆ. ಯಾರು ಕೂಡ ಏನು ತಿಳ್ಕೊಳ್ಳಿಲ್ಲ ಅದರಿಂದ. ಅವ್ರು ಇನ್ನೂ ಹೋಗ್ತಾನೆ ಇರ್ತಾರೆ ನೋಡಿಬಿಟ್ಟು. ಯಾಕೆ ಏನು ತಿಳ್ಕೊತಾರೆ? ಅದಕ್ಕೆ ಸತ್ಯ ಎಲ್ಲ ಬಿಡ್ರಿ, ಅವರು ಜಾತಿ ಕೂಡ ಸತ್ತ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಲ್ಲಿ ಕುಡಿಯೋದ್ರಲ್ಲಿ ಕಡಿಮೆ ಸುಳಿ ಕುಡಿಯೋದು, ಅದು ಅವನ ಥಿಂಕಿಂಗೇ ಬೇರೆ. ಅದು ಎಕ್ಸಾಂಪಲ್ ಪ್ರೂಫ್ ಅಲ್ಲ. ಹೇಳಿದ್ದಿಲ್ಲ, ಹಿಂದೆ ಟ್ರೈನ್ ಆಕ್ಸಿಡೆಂಟ್ ಆದಾಗ ಓನ್ ಬದುಕಿನ ಇಲ್ಲೇನೆ ಬೆಂಗಳೂರಲ್ಲೇನೆ. ಯಾಕೆ ಅಂತ ನಾನು ಸ್ಮೋಕಿಂಗ್ ಜೋನಲ್ಲಿ ಕೂತಿದ್ದೆ, ಅದಕ್ಕೆ ಬದುಕಿದೆ. ಇನ್ನು ಸ್ಮೋಕಿಂಗ್ ಬಿಡೋದಿಲ್ಲ ಅದು ಅಂತ ಹೇಳಿದ್ರು. ಏನರ್ಥ? ಸ್ಮೋಕಿಂಗ್ ಜೋನಲ್ಲಿ ಕೂತರೂ ಬದುಕಿದ್ದೆ, ಆ ರೀತಿ ಹೇಳಬೇಕಾಗಿತ್ತು ಅವ್ರು. ಗೊತ್ತಾಯ್ತಾ? ಸ್ಮೋಕಿಂಗ್ ಕೂತರೂ ಬದುಕಿದೆ, ಇನ್ಮೇಲೆ ಕೊಡೋದಿಲ್ಲ, ದೇವ್ರ ನಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಆ ಥರ ಯೋಚನೆ ಮಾಡಿದರೆ ಅದು ಕರೆಕ್ಟ್ ಇದೆ. ಯಾಕೆ? ಪ್ರೂವ್ ಆಗಿದೆ. ಸ್ಮೋಕಿಂಗ್ ಡೇಂಜರ್ಸ್ ಅದು ಪ್ರೂವ್ ಆಗಿಬಿಟ್ಟಿದೆ ಆಗಲೇ. ಪ್ರೂಫಲ್ಲಿ ಇರೋದ್ರಿಂದ ಅದರಿಂದ ಬದುಕಿದ ಅಂದರೆ ಅದು ಕಾರಣ ಅಲ್ಲ, ಬೇರೆ ಒಂದು ಕಾರಣಕ್ಕೆ ಬದುಕಿದ್ದಾನೆ, ಇದನ್ನು ಬಿಡಬೇಕು ಅಂತ ಅರ್ಥ. ಇದನ್ನೆಲ್ಲ ಜನ ಯೋಚನೆ ಮಾಡೋದಿಲ್ಲ. ಏನು ಮಾಡ್ತಾರೆ? ಎಲ್ಲರೂ ಕೂಡ ಬೇರೆ ಮತ ಅನುಸರಣೆ ಮಾಡ್ತೀವಪ್ಪ, ಫಲ ಆಗಿದೆ ಯಾಕೆ ಬಿಡ್ಬೇಕಂದ್ರೆ ಉತ್ತರ ಏನು ನೋಡೋದಕ್ಕೆ ಏನು ಅನಿಸುತ್ತೆ ಅವರಿಗೆ? ಹೌದಲ್ಲ ಅಂತೇಳಿ ಇವರು ಹೋಗೇ ಬಿಡ್ತಾರೆ ಎಷ್ಟೋ ಸಲ. ಅಲ್ಲೇ ಆಗಲಿ ಇಲ್ಲಿ ಹೋಗ್ತೀವಿ, ನಮ್ಮಲ್ಲಿ ಬೇಕಾದಷ್ಟು ಸಿಗ್ತಾರಂತ. ವೆಂಕಟೇಶ್ಗೆ ಹೋದರೂ ಆಗಲಿಲ್ಲ, ಪಾದಿಕಕ್ಕೆ ಹೋದರೂ ಆಗಲಿಲ್ಲ, ಬೇರೆ ಅವರೇ ಕೆಲಸ ಆಗೋಯ್ತು ಅಂತ ಹೇಳ್ಬಿಡ್ತಾರೆ. ಯಾರೋ ಹೋದ್ರಲ್ಲ, ಯಾರೋ ಹೋದೆ ಅಲ್ಲಿ, ಅದಕ್ಕೆ ದಾಸ ಹೇಳ್ತಾರೆ, ಅಂದರಿಂದಲೂ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾದ ದುಃಖ ಮೇಲಯ್ಯ. ಗೊತ್ತಾಯ್ತಾ? ಕ್ಲೇಶ ಮೇಲು. ಬೇರೆ ಕಡೆ ಸುಖ ಪಡೋದಕ್ಕಿಂತ ನಿನ್ನ ತರಿತರ ಸುಖವಾಗಿ ಕಷ್ಟಪಟ್ಟರು ವಾಸಿ, ಇದೇ ಗ್ರೇಟ್. ಅರ್ಥ ಆಯ್ತಾ? ಎಷ್ಟು ಡಿಫ್ರೆನ್ಸ್ ಇದೆ ಈಗ, ಅರ್ಥ ಆಯ್ತಿಲ್ಲ? ಅದಕ್ಕೆ ಕಾಳಿದಾಸರ ಕವಿ ಹೇಳ್ತಾರೆ, ಯಾಂಚ ಮೋಘ ಬರಬರಿಗುಣೆ ನಾಥ ಮೇಲೆ ಅಬ್ಧ ಕಾಮ. ಅಯೋಗ್ಯರ ಹತ್ರ ಹೋಗಿ ಬೇಡಿ ಕೆಲಸ ಆಗೋದಕ್ಕಿಂತ ಯೋಗ್ಯರ ಹತ್ರ ಹೋಗಿ ಬೇಡಿ ಕೆಲಸ ಆಗದೆ ಹೋದ್ರೂ ಪರವಾಗಿಲ್ಲ. ಯಾಕೆ? ಕೆಟ್ಟದಾಗಿದೆ. ದೊಡ್ಡವ್ರ ಹತ್ರ ಕೆಲಸ ಆಗಲಿಲ್ಲ ಅಷ್ಟೇ, ಅಯೋಗ್ಯರ ಹತ್ರ ಕೆಲಸ ಆದ್ರೆ ಜೀವನ ಪುರಿತ ಕಾರಣ ದುರ್ಯೋಧನ ರಾಜ್ಯ ಇಸ್ಕೊಂಡ, ಎಷ್ಟು ಕಷ್ಟಪಡಬೇಕಾಯ್ತು? ಹಂಗಿ ಬಿದ್ದುಬಿಟ್ಟ. ಇಲ್ಲಿ ಹಂಗಿಗೆ ಪ್ರಶ್ನೆ ಬರೋದಿಲ್ಲ. ಮತ್ತೆ ಅವ್ರು ಅನುಗ್ರಹ ಮಾಡಿಕೊಡ್ತಾರೆ ಹೊರತು ಈ ರೀತಿ ಕೊಡೋದಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಎಷ್ಟೋ ಮತಗಳ ಬಗ್ಗೆ ಇವತ್ತು ನಮ್ಮ ಆದರ್ಶ ಅಟ್ರಾಕ್ಟ್ ಆಗೋದಕ್ಕೆ ಕಾರಣ ತಿಳುವಳಿಕೆ ಸರಿಯಾಗಿರದೇ ಇರೋದೆ. ಇದೆಲ್ಲ ಓದಿದಾಗ ಏನಾಗುತ್ತಾಗ ತಿಳುವಳಿಕೆ ಗಟ್ಟಿಯಾಗುತ್ತೆ, ಸರಿಯಾಗಿರ್ಬೇಕು ಅಂತ. ಅದೇ ಹಂಗಿನಲ್ಲಿದ್ದರೂ ಒಳ್ಳೆಯದು. ಅವ್ರು ಹಂಗೋತ ಅನ್ನೋದಿಲ್ಲ, ಹಂಸೋದಿಲ್ಲ. ಇವತ್ತು ಅದು ವಿಶೇಷ. ಇರ್ತಾನೆ ಆದರೂ ಹಂಸೋದಿಲ್ಲ. ಸಶೇಷ ಭೋಗೋಪ ಮಥೋಪರ್ಧನಃ ಪ್ರಗೃಹ್ಯ ಚಾಪಂ ಸಶರಂ ಪುನಶ್ಚ. ಇದು ಹೇಳಿ ಧನನ್ಯಾಶ್ಚಿಂತಯಂತೋ ಮಾ ವೇದನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಂ. ಅದು ಕೃಷ್ಣ ನೋಡಿಕೊಂಡೆ ಈಗಾಗಲೇ. ಭೋಗಾಭಂ ಕಟ್ ಮಾಡ್ಬೇಕಲ್ಲಿ. ಸಶೇಷ ಭೋಗಾಭಂ ಅಥೋ ಆಭ ಅಂದ್ರೆ ಏನು? ಆಭ ಅಂದರೆ ಅಂತಹ ಸದೃಶ್ಯ, ಅಂದರೆ ಶೇಷದ ದೇಹದ ಸಾದೃಶ್ಯ ಹೊಂದಿದ್ದಂತಹ. ಗೊತ್ತಾಯ್ತಾ? ಅಥೋ ಸಶೇಷ ಭೋಗಾಭಮಥೋ ಜನಾರ್ದನಃ. ಇದು ಶೇಷದೇವರು ಯಾರೋ? ಲಕ್ಷ್ಮಣ ಪೆಟ್ಟು ತಿಂದಿತ್ತು. ರಾಮನ ಕೈ ಹೇಗಿದೆ? ಶೇಷ ಭೋಗೋಪಮ ಇದ್ದಾಗಿದೆ. ಅಂದರೆ ಶೇಷ ಬರೀ ಕೈ ಮಾತ್ರ ಆಗಿದೆ, ಉಳಿದಿಂದ ಹೇಗಿರ್ಬೋದು ಯೋಚನೆ ಮಾಡೋರಿಗೆ. ರಾಮನ ಪ್ರತಿಯೊಂದು ಅಂಶನೂ ಹಾಗೆ ಇದೆ ಎಂಬುದು ವಿಶೇಷ. ಆದರೆ ಶೇಷದೇವರು ಪೆಟ್ಟು ತಿಂದು ಬಿದ್ದಿದ್ರೆ ಶೇಷ ಭೇಗೋಪಮ ಆತಂದು ಕೈಯ ರಾಮದೇವರು ಹೊರಟ್ರಿ. ಈಗ ಅಲ್ಲ, ಭೋಗ ಅಂದರೆ ಶರೀರ ಇಲ್ಲಿ ಮಾತ್ರ. ಅದಕ್ಕೆ ಭೋಗಿ ಅಂತ. ಹಾವುಗಳಿಗೆ ಏನಂತಾರೆ? ಭೋಗಿ. ಮೊದಲಿದ್ರೆ ಬಂದಿದೆ, ಮೊದಲೇದ್ರೆ ಬಂದುಬಿಟ್ಟಿದೆ. ಹಾಗಾದ್ರೆ ಸಶೇಷ ಭೋಗೋಪ ಮಥ ಜನಾರ್ದನಃ. ಎಲ್ಲ ಹಿಂದೆ ಜ್ಞಾಪಕ ಇರಬೇಕು. ಮುಂದಿನ ಗ್ರಂಥ ಓದಿದ್ದು ಹಿಂದಿನ ಗ್ರಂಥ ಜ್ಞಾಪಿಸುತ್ತಾ ಇದ್ದರೆ ಅದು ಮನನ ಆಗುತ್ತೆ ಗಟ್ಟಿಯಾಗಿ. ಈ ನ್ಯಾಯಸುಧ ಪೂರ್ತಿ ಓದಿ ಆಮೇಲೆ ಮಧ್ವಿಜಯ ಓದ್ಬಿಟ್ರೆ ಅರ್ಥ ಆಗೋ ಕ್ರಮನೇ ಬೇರೆ, ಓದ್ತಿರ್ಬೇಕಾಗೋ ಕ್ರಮನೇ ಬೇರೆ. ಸುಮ್ಮನೆ ಓದಿದ್ರೆ ಅದು ಆಗೋದು, ಅದು ಅಲ್ಲಿಗೆ ಬಿಟ್ಬಿಟ್ರೆ ಹೋಯ್ತು, ಎಂದು ಕೂಡ ಉಪಯೋಗ ಬರೋದಿಲ್ಲ. ಪ್ರಗೃಹ್ಯ ಚಾಪಂ ಸಶರಂ ಪುನಶ್ಚ. ಪ್ರಗೃಹ್ಯ ಚಾಪಂ ಸಶರಂ, ಬಾಣದ ಸಮೇತ ಬಿಲ್ಲನ್ನು ತಗೊಂಡು ಪುನಶ್ಚ ಸುಲಬ್ಧ ಸಂಜ್ಞಂ. ಇಷ್ಟೊತ್ತಿಗೆ ಏನಾಯ್ತು? ಎಚ್ಚರ ಆಯ್ತು ಅವನಿಗೆ. ಇಷ್ಟೊತ್ತಿಗೇನಾಗಿಲ್ಲ, ಹನುಮಂತರ ಪೇಟೆ ಎಚ್ಚರ ಬಿದ್ದು ಅವನು ಹಾಗೆ ಬಿದ್ದಿರ್ತಾರೆ, ಬೂಡ್ಸೋದು ಹಾಗೆ ಇದ್ದಾರೆ ಇನ್ನೂ ಕೂಡ. ಈಗೆದ್ದ. ಇಲ್ಲಿ ಸಾರಸ್ಯ ನೋಡಬೇಕು. ಹನುಮಂತ ಹೇಗೆ ಟೈಮಿಂಗ್ ಮಾಡಿದ್ದಾರೆ ಅಂದರೆ ಅಷ್ಟೊತ್ತಿಗೆ ಎಚ್ಚರ ಬೇಕು ಅವನಿಗೆ. ಅನಸ್ತೇಶಿಯ ಕೊಡ್ತಾರಲ್ಲ, ಕೊಡ್ಬೇಕಾದ್ರೆ 2 ಗಂಟೆ ಆಪ್ರೇಷನ್, ಕರೆಕ್ಟ್ 2 ಗಂಟೆ ಕೊಡೋದಿಲ್ಲ. ಕೊಟ್ಟು ಏನಾಗುತ್ತೆ?
ಸ್ವಲ್ಪ ಯಾರು ಲೇಟ್ ಆಗಿಬಿಟ್ರೆ ಕತೆ ಮುಗಿ ಎದ್ದು ಬಿಟ್ಟರೆ ಹೊಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಕೊಟ್ಟು ಭಾರಿ ಜಾಸ್ತಿ ಕೊಟ್ಟರೆ ಡೇಂಜರ್. ಮತ್ತೆ ಅನಸ್ತೀಸಿಯಾ ಹತ್ತೋಗ್ಬಿಡೋದು ಎಷ್ಟೋ ಸಲ. ಅದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ. ಅದಕ್ಕೆ ಯಾರ್ಯಾರು ಇರೋದು ಭಾಳ ಸ್ಪೆಷಲಿಸ್ಟ್ ಇರಬೇಕಾದ್ರೆ ಆಪ್ರೇಷನ್ ತಕ್ಕಂತೆಯೇ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಎಷ್ಟು ಕೊಡಬೇಕು ಏನು, ಅದು ದೊಡ್ಡ ಸೈನ್ಸ್ ತಾನೇ. ಅದು ಹಾಗಿರ್ಬೇಕು. ಅದೇ ರೀತಿ ಹನುಮಂತ ಹೊಡೆದಿದ್ದು ಹೇಗಿತ್ತು ಅಂದರೆ ಕೈಗೆ ಅಷ್ಟೊತ್ತು ಎಚ್ಚರ ಆಗಬೇಕು. ಇದೆಲ್ಲ ಅವ್ರಿಗೆ ಕಾಡಿಸ್ಬಾರ್ದು, ಗೊತ್ತಾಯ್ತಾ? ಬರಬೇಕೀಗ ಟೈಮ್ ವೇಸ್ಟ್ ಆಗಬಾರ್ದು. ಇದೆಲ್ಲ ನೋಡ್ತಾ ಹೋದರೆ ಹನುಮಂತನ ಪರ್ಫೆಕ್ಷನ್ ಎದ್ದು ಕಾಣ್ತಾ ಹೋಗುತ್ತೆ. ಅದು ಪೂರ್ಣ ಪ್ರಜ್ಞ, ಪೂರ್ಣ ತಿಳುವಳಿಕೆ ಇರೋರು ಅಂತ. ಪೂರ್ಣ ತಿಳುವಳಿಕೆ, ಪೂರ್ಣ ಬಲ ಎಲ್ಲ ಇದೆ. ರಿಸ್ಕ್ ಯಾತಕ್ಕೆ ಅದಕ್ಕೆ ಕೆಲಸ ಮಾಡ್ತಾರೆ. ಹನುಮಂತ ರಿಸ್ಕೇ ಇಲ್ಲ. ಆದ್ದರಿಂದ ಏನು ಮಾಡ್ತಾನೆ, ಉಳಿದವ್ರಿಗೆ ತೋರಿಸ್ಲಿಕ್ಕೆ ರಿಸ್ಕಿತ ತೋರಿಸ್ತಾರೆ. ಹನುಮಂತನಿಗೆ ರಿಸ್ಕೇ ಇಲ್ಲ. ಸುಲಬ್ಧ ಸಂಜ್ಞಂ, ಈ ಭಾರಿ ಎಚ್ಚರ ಆಯ್ತು ಅವನಿಗೆ. ಇದನ್ನು ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳಿದರೆ, ಎಚ್ಚರ ಇಲ್ದವ್ರು ಹೊಡೆದ್ರು ಅಂತ ಆಗಬಾರ್ದು. ಪೂರ್ತಿ ಎಚ್ಚರ ಬರಬೇಕೀಗ. ಇಲ್ದವ್ರು ಏನಾಗುತ್ತೋ ಅನಸ್ತೀಸಿಯಾ ಕೊಟ್ಟು ಹೊಡೆದು ಬಿಟ್ರಾ, ಇದೇ ದೊಡ್ಡ ವಿಷಯ ಅಂತ ಹೇಳಿ. ಇವು ಹುಲಿ ಸಿಂಹಗಳನ್ನ ಹಿಡಿಬೇಕಾದ್ರೆ ಏನು ಮಾಡ್ತಾರೆ ಅವರೆಲ್ಲ, ಹುಲಿ ಸಿಂಹ ಟ್ರ್ಯಾಪ್ ಮಾಡ್ಬೇಕಾದ್ರೆ ಕಾಡುಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಹೊಡಿತಾರ. ಏನಾಗುತ್ತದು, ಅದು ಎಚ್ಚರ ತಪ್ಪಿ ಹೋಗುತ್ತೆ. ಅದು ಮಬ್ಬು ಬರುತ್ತೆ, ಅವಾಗ ಹಿಡಿತಾರೆ. ಗೊತ್ತಾಯ್ತಾ? ಆ ರೀತಿ ಹೇಳಿದ್ರೆ ಪರಾಕ್ರಮ ಅಂತ ಕರೆಯೋದಿಲ್ಲ. ಅದು ಅಷ್ಟೇ. ಬಟ್ ರಾಮ ಸುಲಬ್ಧ ಸಂಜ್ಞಾ, ರಾವಣ ಪೂರ್ತಿ ಎಚ್ಚರ ಆಯ್ತು. ಈಗ ಯುದ್ಧ ಮಾಡ್ತಾನೆ ಅಂದಮೇಲೆ ಅವನು ಯಾವುದೋ ರೀತಿಯಲ್ಲಿ ರಾಮದೇವ್ರಿಗೆ ಗೆದ್ದಿಲ್ಲ. ಅವ್ರು ಪೂರ್ತಿ ಎಚ್ಚರ ಇದ್ದಾಗಲೇ ಗೆದ್ದಿದ್ದಾರೆ. ಈ ಪ್ರತಿಯೊಂದು ಪದಕ್ಕೂ ಸ್ವಾರಸ್ಯ ಇದೆ. ಏನು ಬಂದು ತೂಗುಡಿಸ್ಕೊತ ಹೊಡೆದ, ಅದೇ ದೊಡ್ಡ ವಿಷಯ ಅಲ್ಲ. ಕುಡಿದವನು ಹೊಡೆದ ಹಾಕಿದ, ಏನು ದೊಡ್ಡ ವಿಷಯ ಅಲ್ಲ. ಯಾಕೆ ಮೊದಲೇ ಓಲಾಡ್ತಿರ್ತಾವ, ತಳ್ಳಿದ್ರೆ ಬೀಳ್ತಾರಷ್ಟೇ. ಗೊತ್ತಾಯ್ತಾ? ಅದಕ್ಕೆ ಸುಲಬ್ಧ ಸಂಜ್ಞಂ. ರಜನಿ ಹೇಳಿ ಬಂದ ಬಿಲ್ಲಲ್ಲಿ ಸರಸ್ವತಿ ಭಾರತೀಯರು, ಬಾಣದಲ್ಲಿ ಹಿಂದೆಲ್ಲ ಬಂದಿದೆ. 2ನೇ ಅಧ್ಯಾಯ ಎಲ್ಲ ಹೇಳ್ಬಿಟ್ಟಿದ್ದಾರೆ, 3ನೇ ಅಧ್ಯಾಯದಲ್ಲಿ. ಅದೆಲ್ಲ ಜ್ಞಾಪಕ ಇರಬೇಕು. ಸಜ್ಜೀಭವ ರಜನೀಚರೇಶಂ ಜಗಾದ ಸಜ್ಜೀಭವ ರಾವಣೇತಿ ಬಂದು ಅಷ್ಟೆಲ್ಲ ರಾಮದೇವ್ರು ಹೇಳ್ತಾರೆ, ನಾನೇ ತಯಾರಾಗು ಅಂತ ಹೇಳ್ತಾರೆ. ನೋಡಿ, ಇವನು ನೀನು ಮೋಸ ಮಾಡಿದ್ರೆ ಹಾಗೆಲ್ಲ ಮಾಡ್ತಾ ಇಲ್ಲ ನಾವೀಗ. ಚಿತ್ತಾಪಟ್ಟಿಗೆ ಏನೇನು ಮೋಸ ಮಾಡಿದ್ನಲ್ಲ, ಸರಿಯಾಗಿದ್ದೀಯಾ, ತಯಾರಾಗ್ತೀಯಾ, ಆಗು, ಈಗ ಯುದ್ಧ ಮಾಡೋಣ. ಫುಲ್ ಚಾನ್ಸ್ ಕೊಡೋದು. ಈ ಬೌಲ್ ಮಾಡ್ಬೇಕಾದ್ರೆ ಬ್ಯಾಟ್ಸ್ಮನ್ ಏನಾಗಿರ್ಬೇಕಲ್ಲಿ, ಬ್ಯಾಟ್ಸ್ಮನ್ ರೆಡಿ ಇರಬೇಕು. ಅವ್ರಿಲ್ದಾಗ ಎಸ್ಬಿಟ್ರೆ 3 ವಿಕೆಟ್ ಹಾರಿ ಹೋಗ್ತಾ, ಅದು ದೊಡ್ಡದಲ್ಲ. ಅದಿರಬೇಕು, ನೋಡ್ತಿರ್ಬೇಕು. ಮತ್ತೆ ಸ್ವಲ್ಪ ಅವ್ನು ತಡಿಬೇಕಾಗ ಯಾತಕ್ಕೆ ಅವನಿಗೆ ತಡಿಬೇಕಂತ ತಡಿತಾರೆ. ಎಷ್ಟೊತ್ತು ಒಂದು ಆಪ್ಟಿಮಲ್ ಟೈಮ್ ಇರುತ್ತೋ ಅಷ್ಟೊತ್ತು ತಡಿತಾನೆ ಅವ್ರು. ಅದೇ ರೀತಿ ಸಜ್ಜೀಭವ, ಸಜ್ಜು ಕನ್ನಡದಲ್ಲಿ ಹಾಗೆ ಬಂದಿದೆ, ಸಜ್ಜಾಗು ಅಂತ ಬಂದುಬಿಟ್ಟಿದೆ ಸಂಸ್ಕೃತ. ಇಲ್ಲಿ ಸಜ್ಜೀಭವ ಅನ್ನೋದಕ್ಕೆ ಇನ್ನೊಂದು ಸಜ್ಜೀಭವ, ನೀನು ಬಿಲ್ಲು ಬಾಣ ತಗೊಂಡು ಹುಟ್ಕೊಂಡು ರೆಡಿಯಾಗಿ ಬಾ ಅಂತ ಅರ್ಥ. ಸಜ್ಜ ಧನುಸ್ಸನ್ನು ಏನು ಮಾಡಬೇಕು, ಸಜ್ಜ, ಜ್ಯಾ ಸಮೇತವಾದಾಗ ಸಜ್ಜ ಆಗುತ್ತೆ. ಸಜ್ಜೀಭವ ರಾವಣೇತಿ ರಥಂ ಸಮಾರುಹ್ಯ ಪುನಃ ಸ ಕಾರ್ಮುಕಃ ಸಮರ್ಗಣೋ ರಾವಣ ಆಶುರಾಮಂ ಅಭ್ಯೇತ್ಯ ಸರ್ವಾಂಶ್ಚ ದಿಶಶ್ಚಕಾರ ಸರ್ವಾಶ್ಚ ದಿಶಶ್ಚಕಾರ ಶರಂಧಕಾರಾಃ ಪರಮಾಸ್ತ್ರವೇತ್ತ. ರಥಂ ಸಮಾರುಹ್ಯ ಪುನಃ ಸಕಾರ್ಮುಕಃ ಸಮಾರ್ಗಣಃ ರಾವಣಃ ಆಶು ರಾಮಂ ಅಭ್ಯೇತ್ಯ ಸರ್ವಾಶ್ಚ ಸರ್ವಾಃ ಚ ದಿಶಃ ಚ ಚಕಾರ ಶರಾಂಧಕಾರಾಃ ಶರಾಂಧಕಾರಾಃ ಪರಮಾಸ್ತ್ರವೇತ್ತ. ರಾವಣ ಎಷ್ಟು ಸಮರ್ಥ ಅಂತ ಹೇಳ್ತಾರೆ. ಈಗ ರಥವನ್ನು ಸಮಾರುಹ್ಯ ಹತ್ತಿದ, ಪುನಃ ಸಕಾರ ನೋಡಿ ರಥ ಕೆಳಗಿದ್ದಾನೆ, ಕಾರಣ ಕೆಳಗಿದ್ದ ಹೊಡೆಯಲಿಲ್ಲ, ಇವನು ಹೊಡಿಬೋದಾಗಿತ್ತು. ಅದಕ್ಕೆ ಮೋಸಗಾರನ ಏನು ಮಾಡ್ಬೋದು, ಹೊಡಿಬೋದು. ಗೊತ್ತಾಯ್ತು, ಈಗ ಕೇಳಬೇಡ ನೀನೀಗ ಅಂತ ಹೇಳಿಲ್ಲ ಕೃಷ್ಣ. ತಪ್ಪು ಮಾಡಿ ಅವನು ಹಿಂದೆ ಹೊಡೆದಿಲ್ಲ ನೀನೀಗ, ಅದರಿಂದ ಹೊಡಿ ಅಂತ ಹೇಳಿಬಿಟ್ಟ. ಇಲ್ಲಿ ತಾನು ಮಾಡೋದಿಲ್ಲ ಹಾಗೆ. ರಥ ಹೊತ್ತಾಯ್ತಾ, ಬಳ್ಳು ತಗೋ, ಬಾಣ ತಗೋ, ರೆಡಿಯಾಗು, ಎಲ್ಲ ಮಾಡು. ಅದು ಹೇಗಿದ್ದರೂ ಸೋಲ್ತಿ ಅಂತ ಅರ್ಥ ನೀನು. ಅದೆಲ್ಲ ಅರ್ಜುನ ಲಿಮಿಟೇಷನ್ ಇದೆ ಒಂದು. ಕರ್ಣನಿಗೆ ಏನಿದೆ, ತುಂಬ ಜನ ಗೊತ್ತಿಲ್ಲ ವಿಷಯ, ಮುಂದೆ ಬರುತ್ತೆ. ರಥದಲ್ಲಿದ್ದಾಗ ಸಾವಿಲ್ಲ ಅವನಿಗೆ, ಪರಶುರಾಮರ ರಥ ಅದು. ಗೊತ್ತಾಯ್ತಾ? ಅದಕ್ಕೆ ವಿಜಯ ಅಂತ ಹೆಸರು. ಅದು ಕೆಳಗಿಳಿದಾಗ ಕೊಡಬೇಕು, ಅದು ಬರ ಆದಾಗ ಆಯ್ತದು. ಅಲ್ಲೇ ಈಗ ಹೊಡೆದ್ರೆ ಹೊಡ್ಲಿಕ್ಕೆ ಸಾಧ್ಯ. ಮೋಸಕ್ಕೆ ಪ್ರತಿ ಮೋಸಕ್ಕೆ ಅಲೋಡು. ರಾಮದೇವ್ರಿಗೆ ಅದು ಇಲ್ಲೇ ಇಲ್ಲ. ತಾನೇ ಸರ್ವೋತ್ತಮರಾದ್ರಿಂದ ಹೇಗಾದ್ರೂ ಹೊಡಿತೆ ತೋರಿಸ್ಬೇಕಾಗಿದೆ. ಎಫರ್ಟ್ಲೆಸ್ಸು, 100% ಕರೆಕ್ಟು. ಸರ್ಕಾರ ಇರುತ್ತೆ, ಅದು ನೋಟಿಸ್ ಕೊಟ್ಟು ಕೆಲಸ ಮಾಡ್ತಾರೆ. ಕಳ್ಳ ನೋಟಿಸ್ ಕೊಟ್ಟು ಬರ್ತಾರೆ, ನಿಮ್ಮನೆ ಕಳ್ತನಕ್ಕೆ ಬರ್ತೀರಿ ಹುಷಾರಾಗಿರಿ ಅಂತೇಳಿ ಕೊಡೋದಿಲ್ಲ. ಯಾಕೆ? ಕಳ್ತನ, ಮೋಸ. ಸರ್ಕಾರ ಹಾಗೆಲ್ಲ ಮಾಡೋದಿಲ್ಲ. ಏನು ಮಾಡುತ್ತೆ, ನೋಟಿಸ್ ಕೊಟ್ಟು ಮತ್ತೆ ಇನ್ನೊಂದು ನೋಟಿಸ್ ಕೊಟ್ಟು. ಕೆಲವು ಸರ್ತೆ ಅಬ್ಸ್ಕಾರ್ಡ್ ಹುಡುಕ್ಬೇಕಾದ್ರೆ ವರ್ಷಗಟ್ಟಲೆ ಆಗುತ್ತೆ. ಇಷ್ಟಾದರೂ ಮಾಡ್ತಾರೆ. ಅದಕ್ಕೆ ಅಂದರೆ ಪ್ರಾಪರ್ ಪ್ರೊಸೀಜರ್ ಬೇಕಾದ್ರೆ. ದೇವ್ರು ಹಾಗೆ ಮಾಡ್ತಾರೆ. ನಮಗೂ ಅಷ್ಟೇ, ದೇವ್ರು ಕೈಕಾಲು ನೋವು ಕೊಟ್ಟು ನೋಟಿಸ್ ಇದ್ದಾಗ ಅವೆಲ್ಲ ಕೂಡ ನೋಟಿಸ್ ಕೊಟ್ಟಿರ್ತಾರೆ, ಹುಷಾರಾಗಿರಿ, ಏನೋ ಮಾಡ್ತಿದ್ದೀರಿ, ಹೀಗಾಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಕಂಡು ಏನೇ ಆದರೂ ಕೂಡ ತಕ್ಷಣ ಯೋಚನೆ ಮಾಡಬೇಕು, ಏನಾಗಿದೆ ಆಗಿದ್ರೆ ಹಿಡಿತಾ ಸರಿ ಮಾಡ್ಕೊಂಡ್ಬಿಡ್ಬೇಕು ಈಗಲೇ.
ಅದು ನಾವು ಬಿಟ್ಟು ಏನು ಮಾಡ್ತೇವೆ, ಅದು ನೋಟಿಸ್ ಇಗ್ನೋರ್ ಮಾಡಿ ಟಿ ವಿ ನೋಡ್ತೇವೆ, ವರ್ಷೋಗ್ಬಿಡ್ತಾರೆ, ಹೋಗ್ಬಿಡುತ್ತೆ ಅದು. ಅಲ್ಲಿ ನೋಡ್ತಿರ್ತಾರೆ, ನೋಟಿಸ್ ಹೋಗುತ್ತೆ ಆ ಕಡೆ. ಸೊ ಎಷ್ಟೊತ್ತು ಕೊಡ್ತಾರೆ ಕಡೆಗೆ ಹೊರಟೋಗ್ತಾರೆ. ಜೀಭವ ರಾವಣೇತಿ ರಾವಣ ಆಶು ರಾಮಂ. ರಾಮದೇವ್ರ ಹತ್ರ ಬಂದ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಬುದ್ಧಿ ಬಂದೇ ಇಲ್ಲ ತೋರಿಸ್ಬೇಕಾಗಿದೆ. ಸ್ವಲ್ಪ ಬುದ್ಧಿ ಬಂದಿದ್ರೆ ಏನಾಗ್ತಿತ್ತು ಅವನಿಗೆ, ಯೋಚನೆ ಮಾಡ್ತಿದ್ದೆ, ಸುಮ್ಮನೆ ಹಾಗಾದ್ರೂ ವಾಪಸ್ ಹೋಗ್ಬೋದಾಗಿತ್ತು. ಇಲ್ಲ, ಬುದ್ಧಿ ಬಂದಿಲ್ಲ ಅವನಿಗೆ, ಅದರಿಂದ ಬರ್ತದೆ. ಅಯೋಗ್ಯರಿಗೆ ಬುದ್ಧಿ ಬರೋದೇ ಇಲ್ಲ. ಅಭ್ಯೇತ್ಯ ಸರ್ವಾಶ್ಚ ದಿಶಶ್ಚಕಾರ. ಸರ್ವಾಶ್ಚ ಶಾಸ್ತ್ರ ಎಲ್ಲ ಬಿಟ್ಬಿಡೋಣಂತೆ. ಗೀಸಿಗೆ ಹೋಗ್ತಾರೆ, ಸೋಲ್ತಾರೆ, ಮತ್ತೆ ಮತ್ತೆ ಹೋಗ್ತಿರ್ತಾರೆ. ಏನಾಗಬಾರ್ದು ಅವರಿಗೆ, ಬುದ್ಧಿ ಬರಬೇಕಲ್ಲ. ಅಂದರೆ ತಮಾಷೆ ಇಲ್ಲ. ಶಾಸ್ತ್ರ ವಿಷಯ ಬೇಡ, ಲೋಕದ ವಿಷಯದಲ್ಲಿ, ಖಂಡ ವಿಷಯದಲ್ಲಿ ಬಿದ್ದಲ್ಲೇ ಬೀಳೋದು, ಮಾಡಿ ತಪ್ಪನ್ನೇ ಮಾಡೋದು. ಏನು ತೋರಿಸುತ್ತದು? ಸ್ವಲ್ಪ ಬುದ್ಧಿ ಇದ್ರೆ ಏನು ಮಾಡಬೇಕು ನೆಕ್ಸ್ಟ್ ಟೈಮು? ಯೋಚನೆ ಮಾಡೋದಿಲ್ಲ. ಅಂದರೆ ಲೌಕಿಕದಲ್ಲೇ ಹೇಗಿದ್ದ ಮನುಷ್ಯ ಶಾಸ್ತ್ರದಲ್ಲಿ ಹೇಗಿರ್ತಾನೆ? ಇದು ನೋನ್ ಥಿಂಗ್ಸ್ ಇವೆಲ್ಲ. ನೋನ್ನಲ್ಲೇ ಎಷ್ಟು ತಪ್ಪು ಮಾಡೋದಾದ್ರೆ ಅನ್ನೋನ್ ಬಗ್ಗೆ ಅವನು ಹೆಚ್ಚು ತಪ್ಪು ಮಾಡ್ತಾನೆ. ದಿಶಶ್ಚಕಾರ, ಬಾಣಗಳನ್ನು ಬಿಟ್ಟ ಅವನೀಗ. ಅಭ್ಯೇತ್ಯ ರಾಮನ ಹತ್ರ ಬಂದ. ಸರ್ವಾಹ ದಿಶಃ, ಎಲ್ಲ ದಿಕ್ಕುಗಳನ್ನು ಕೂಡ ಶರಾಂಧಕಾರಾಹ, ಬಾಣಗಳಿಂದ ಕತ್ತಲೆ ಕವಿಯುವಂತೆ ಮಾಡಿದ. ಎಷ್ಟು ಬಾಣ ಬಿಟ್ಟ ಅಂದರೆ ಎಲ್ಲೋಡಿದ್ರು ಬಾಣಗಳೇ. ಅವಾಗೇನಾಯ್ತು, ಮೋಡ ಅಡ್ಡ ಬಂದರೆ ಹಾಗೆ ಬೆಳಕು ಹೋಗಿಬಿಡುತ್ತ, ಹಾಗೆ ಎಲ್ಲ ಕತ್ಲೆ ಮಾಡಿಬಿಟ್ಟ ಜಗತ್ತು. ಅಷ್ಟು ಜೋರ ಬಾಣ ಬಿಡ್ತಾರೆ. 20 ಕೈ ಬೇರೆ, ಗೊತ್ತಾಯ್ತಾ? ಉಪಯೋಗ ಮಾಡೋಕೆ ಅನುಕೂಲ ಇತ್ತು. ಶರಾಂಧಕಾರಾಹ, ಯಾತಕ್ಕೆ? ಪರಮಾಸ್ತ್ರವೇತ್ತ. ಏನು ಗೊತ್ತಿತ್ತು ಅವನಿಗೆ? ಪರಮ ಅಸ್ತ್ರವೇತ್ತ. ಪರಮ ಅಂದ್ರೇನು? ಶ್ರೇಷ್ಠ. ಅಸ್ತ್ರಗಳನ್ನು ವೇತ್ತ ತಿಳಿದ, ವೇದ ತಿಳಿದವನು ಪರಮಾಸ್ತ್ರವೇತ್ತ. ರಥಂ ಸಮಾರುಹ್ಯ ಪುನಃ ಸ ಕಾರ್ಮುಕ ಸಮಾರ್ಗಣೋ ರಾವಣ ಆಶು ರಾಮಂ. ಅಭ್ಯೇತ್ಯ ಸರ್ವಾಶ್ಚ ದಿಶಶ್ಚಕಾರ ಶರಾಂಧಕಾರಾಹ ಪರಮಾಸ್ತ್ರವೇತ್ತ. ರಥೇ ಸ್ಥಿತೇಸ್ಮಿನ್ ರಜನೀಚರೇಶೇ ನ ಮೇ ಪತಿರ್ಭೂಮಿತಲೆ ಸ್ಥಿತಃ ಸ್ಯಾತ್ ಇತಿ ಸ್ಮ ಪುತ್ರಃ ಪವನಸ್ಯ ರಾಮಂ ಸ್ಕಂಧಂ ಸಮಾರೋಪ್ಯ ಯಯೌ ಚ ರಾಕ್ಷಸಂ. ರಥೇ ಸ್ಥಿತೆ ಅಸ್ಮಿನ್ ರಜನೀಚರೇಶೇ ನ ಮೇ ಪತಿಃ ಭೂಮಿತಲೆ ಸ್ಥಿತಃ ಸ್ಯಾತ್ ಇತಿ ಸ್ಮ ಪುತ್ರಃ ಪವನಸ್ಯ ರಾಮಂ ಸ್ಕಂಧಂ ಸಮಾರೋಪ್ಯ ಯಯೌ ಚ ರಾಕ್ಷಸಂ. ರಥೇ ಸ್ಥಿತೆ. ಈಗ ಹನುಮಂತ ನೋಡಿ, ಇದು ಪರ್ಫೆಕ್ಷನ್ ಅಂದರೆ ಹನುಮಂತನ ಮತ್ತೆ. ರಥೇ ಸ್ಥಿತೆ ಅಸ್ಮಿನ್ ರಜನೀಚರೇಶೆ. ಈ ರಾವಣ ರಾಕ್ಷಸರ ರಾಜ, ಇವರು ರಥದಲ್ಲಿ ಬಂದಿದ್ದಾನೆ. ನಮ್ಮ ರಾಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಇದು ನೆಲದಲ್ಲಿ ನಿಂತಿರ್ಬೇಕಾ? ಹೇಗೆ ಯೋಚನೆ ಮಾಡ್ತಾರೆ, ಹನುಮಂತ ಇದು ದೊಡ್ಡದು, ಇದು ನಿಂತಿರ್ಬೇಕು. ಅದಕ್ಕೆ ಯಾವಾಗ ಏನಿರ್ಬೇಕು, ಯಾವಾಗ ದೊಡ್ಡವರಿಗೆ ಮ್ಯಾಚಿಂಗ್ ಆಗಿರ್ಬೇಕು. ರಜನೀಚರೇಶೆ ನಮೇ ಪತಿರ್ ಭೂಮಿ ತಲೆ ಸ್ಥಿತ ಸ್ಯಾತ್. ಮೇ ಪತಿ, ನನ್ನ ಸ್ವಾಮಿ, ಗೊತ್ತಾಯ್ತು, ಈತ ಕೆಳಗಿರ್ಬೇಕಾ? ಸಾಧ್ಯ ಇಲ್ಲ. ಅಂದರೆ ರಾಮದೇವರು ಯುದ್ಧಕ್ಕೆ ಹೋದಾಗ ಕವಚ ಇಲ್ಲ, ನೆನಪಿರಲಿ. ಬಿಲ್ಲು ಬಾಣ ಅಷ್ಟೇ, ಕವಚ ಇಲ್ಲ, ವಾಹನ ಇಲ್ಲ, ರಥ ಏನೇನೂ ಇಲ್ಲ. ಕಪಿಗಳಿಗೆ ಯಾವ ಆಯುಧನೂ ಇಲ್ಲ. ರಾವಣ ಫ್ರೂಟ್ ಹೇಳ್ತಾಳೆ ಮಧ್ಯೆ. ರಾಮದೇವ ನಿನ್ನ ಕೆಲಸಕ್ಕೆ ಏನು ಬೇಕಾಗಿದೆ ನೋಡು ತೋರಿಸ್ತು. ಕವಚನೇ ಬೇಕು. ಹನುಮಂತನಿಗೆ ಕವಚ, ರಾಮನಿಗೆ ಕವಚ ಬೇಕು. ಜೀವೋತ್ತಮನೇ ಕವಚ ಇಲ್ಲದೆ ಯುದ್ಧ ಮಾಡಿರ್ಬೇಕಾದ್ರೆ ಏನೂ ಆಗದೇನೆ ಸರ್ವೋತ್ತಮ ಹೇಗಿರ್ಬೇಕು, ಇದೆಲ್ಲ ರಾವಣ ಯೋಚನೆ ಮಾಡಬೇಕಾಗಿತ್ತು. ಇಷ್ಟೊಂದು ಏನೂ ಆಗಿಲ್ಲ ಅಂದಮೇಲೆ ಇವರು ಬೇರೆ ಟೈಪ್. ಇವರು ಇಷ್ಟೆಲ್ಲ ಇಟ್ಕೊಂಡ್ರೆ ಆಗಿ ಇಷ್ಟಾರು ಕಾಮನ್ ಸೆನ್ಸ್ ಇರಬೇಕಲ್ಲ, ಅದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಅದು ಬೇರೆ, ಈಗಲ್ಲ, ಅದು ನೆಕ್ಸ್ಟ್ ಟೈಮ್. ಇದು ಈ ಟೈಮ್, ಇದು ಫೈನಲ್ ಅಲ್ಲ, ಏನು ಇದು ಸೆಮಿಫೈನಲ್ ಅಷ್ಟೇ. ಈಗ ನಮೇ ಪತಿರ್ ಭೂಮಿ ತಲೆ ಸ್ಥಿತಸ್ಯ. ನನ್ನ ಸ್ವಾಮಿ ಭೂಮಿ ತಲ ಅಂದ್ರೆ ಏನು? ಎಷ್ಟು ಚೆನ್ನಾಗಿ ಭೂಮಿ ತಲೆ, ನೆಲದ ಮೇಲೆ ನಿಂತಿರಬಾರ್ದು. ಅದಕ್ಕೇನೆ ಇತಿ ಸ್ಮ ಪುತ್ರ ಪವನಸ್ಯ ರಾಮಂ. ಈಗ ವಾಯುಪುತ್ರನಾದ ಹನುಮಂತ ಸ್ಕಂಧಂ ಸಮಾರೋಪ್ಯ, ಏಕತಲಕ್ಕೆ ಹೋಗ್ಲಿಲ್ಲ. ಏನು ಮಾಡ್ದ? ತಕ್ಷಣ ತಾನೇನೆ ಕೂಡಿಸೋಗ್ಬಿಟ್ಟ. ರಾಮನ ಹಿಂದೆ ಕೂಡಿಸೋಗ್ಬಂದಿದ್ದ. ಯಾವಾಗ? ಮರ್ತು ಬಿಡಬಾರ್ದು. ಯಾವಾಗ? ನೆನಪಿದೆಯಲ್ಲ, ಸರಿ. ಅದ್ರಲ್ಲಿ ಏನಾಯ್ತು, ಈಗ ರಾಮನ್ ಕರ್ಕೊಂಡು ಬಂದು ಹಾಗೆ ಬಂದಿದ್ದು. ಇಲ್ಲಿ ಕೂಡ ಅಷ್ಟೇ. ಎಲ್ಲಿಂದ? ಕಿಷ್ಕಿಂದ ಇಲ್ಲಿಂದ ಇಲ್ಲಿ ಬಂದಿದ್ದು ಹೇಗೆ? ಹನುಮಂತನ ಕೂತೇನೆ. ಈಗ ಮತ್ತೆ ಹಾಗೇನೆ. ಅದಕ್ಕೆ ಬೇರೆ ವಾಹನ ಯಾಕಿಲ್ಲ ಅಂದ್ರೆ ಜೀವಾದ ವಾಹನ ಇಲ್ಲೇ ಇದೆ. ಮತ್ತೆ ಅದು ಜಡ ವಾಹನ ಅಲ್ಲ. ಪರಮಾತ್ಮನಿಗೆ ಎಂಥ ವಾಹನ ಇದೆ? ಚೇತನ ವಾಹನ ಇದೆ. ಈಗೆಲ್ಲ ಏನಿವೆಲ್ಲ ವೆಹಿಕಲ್ಗಳೆಲ್ಲ ಜಡಗಳವೆಲ್ಲ ಕೂಡ. ಇದು ಚೇತನ. ಅದು ಎಂಥ ಚೇತನ? ಎಲ್ಲ ಜೀವೋತ್ತಮನಾದ ಚೇತನ ಮೇಲೆ ಹಾಕೋತೀವಿ. ಮೇಲ್ ಕೊಡೋದು ಅಂದ್ರೆ ಅವ್ರ ಮೇಲಿದ್ದಾನೆ. ಹೈಯರ್ ಅಂತ ಹೇಳೋದಿಲ್ಲ, ಸರ್ವೋತ್ತಮ ಅಂತ ಅರ್ಥ. ಹೌದು. ಶಾತ್ ಇತಿ ಸ್ಮ ಪುತ್ರ ಪವನಸ್ಯ ರಾಮಂ ಸ್ಕಂಧಂ ಸಮಾರೋಪ್ಯ ಯಯೌ ಚ ರಾಕ್ಷಸಂ. ಹೊರಟ್ರು. ಇದು ರಿಸ್ಕ್ ಇದೆ. ಯಾಕೋತ್ತೆ ಕೆಳಗೆ ರಥ ಇದ್ದ ರಥ ಹೊಡೆದು ಇವ್ರನ್ನೇ ಹೊಡಿಬೋದು. ಆಗ
ಇವ್ರು ಇರಿಸ್ಕೇ ಇಲ್ಲ, ಇಬ್ಬರು ಅಭೇದ್ಯ, ಛೇದ್ಯ ಅಭೇದ್ಯರಾದ್ದರಿಂದ ಬಂದರು. ಯಯೌ ಚ ರಾಕ್ಷಸಂ, ಅದಕ್ಕೆ ವಾಯುವಾಹನ ಅಂತ ಪೂರ್ವ ಆಯ್ತು ಮತ್ತೊಂದು ಸಲ. ಈಗ ವಿಷ್ಣು ಸಹಸ್ರನಾಮದಲ್ಲಿ ವಾಯುವಾಹನ ಎರಡು, ಸುಪರ್ಣೋ ವಾಯುವಾಹನ, ವರದೋ ವಾಯುವಾಹನ ಎರಡು ಸರ್ತಿ ಬರುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಗರುಡ ಇದ್ದಾನೆ, ಗರುಡ ವಾಹನ ಆದಾಗಲೂ ಕೂಡ ಗರುಡ ಬದುಕಿರ್ಬೇಕು, ಒಳಗೆ ಗಾಳಿ ಇರಬೇಕು, ವಾಯುವಾಹನ. ಶೇಷರು ಮಲಗಿದ್ರು ಶೇಷ ಏನಾಗಬೇಕು, ಎಲ್ಲ ಋಣಿ, ಗಾಳಿ ಬೇಕು ಸರ್, ವಾತಾಸನ. ವಾಯುದೇವ್ರ ರೋಲ್ ಅಲ್ಲೂ ಇದೆ. ಮತ್ತೆ ಅವ್ರು ಇಲ್ಲದ ಹೋದ್ರೆ ಶ್ರೇಷ್ಠರು ಹೊರ್ಲಕ್ಕೂ ಆಗೋದಿಲ್ಲ, ಗರುಡ ಹೊರ್ಲಕ್ಕೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ ವಾಯುದೇವರು ಎಷ್ಟು ಇಂಪಾರ್ಟೆಂಟ್ ರೋಲಲ್ಲಿ ಇದ್ದಾರೆ. ರಹಸ್ಯ ರಾಮೋಸ್ಯ ಹಯಾನ್ಯ, ರಾಮದೇವರು ರಿಜೆಕ್ಟ್ ಮಾಡಲಿಲ್ಲ ಅದನ್ನು. ಯಾಕೆ? ಪ್ರೀತಿಯಿಂದ ಕೇಳಿದ್ದು, ಭಕ್ತಿಯಿಂದ ಕೇಳಿದ್ದು, ರಿಜೆಕ್ಟ್ ಮಾಡಲಿಲ್ಲ. ನಾನು ಆಗತ್ತೋ ಬೇಕಾಗಿಲ್ಲ ಅಂತ ಹೇಳಲಿಲ್ಲ. ಅದು ಪ್ರೀತಿಯಿಂದ ಸ್ವೀಕಾರ ಮಾಡೋದು ಬೇಡ, ಆ ನೆಸ್ಸಿಟಿಯಿಂದ ತಗೊಳ್ಳೋದು. ರಾಮದ ನೆಸ್ಸಿಟಿ ಇಲ್ಲ, ಭಕ್ತಿಯಿಂದ ಕೊಟ್ಟು ಸ್ವೀಕಾರ ಮಾಡ್ತಾರೆ ಅಷ್ಟೇ. ರಹಸ್ಯ ರಾಮೋಸ್ಯ ಹಯಾನ್ನಿಹತ್ಯ ಸೂತ, ಇದೆಲ್ಲ ಸೇವೆ ಹೇಗೆ ಮಾಡೋದು ಯೋಚನೆ ಮಾಡಬೇಕು. ನಮ್ಮ ಜನ ಪುಣ್ಯ ಕಟ್ಕೊಳ್ಳೋದು ಗೊತ್ತಿರೋದಿಲ್ಲ. ಯಾರೋ ದೇವಸ್ಥಾನಕ್ಕೆ ಹೋಗ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ, ಅವ್ರು ವಯಸ್ಸಾದವ್ರು ಇರ್ತಾರೆ, ಪಾಪ ಕಷ್ಟಪಟ್ಟು ಬರ್ತಿರ್ತಾರೆ, ನೋಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೇನೆ ಏನು ಮಾಡ್ಬೋದಾಗ ಸ್ವಲ್ಪ ಸಹಾಯ ಮಾಡಿಬಿಟ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ. ನಿಜವಾದ ತೀರ್ಥಯಾತ್ರದ ಹಾಗೇನೆ ನೋಡೋದಿಲ್ಲ ಜನ, ಹೋಗ್ಬಿಟ್ಟು ನಕ್ಕು ಹೋಗ್ಬಿಡ್ತಾರೆ. ಅದು ಎಟ್ಟೋದಲ್ಲ, ನಕ್ಕು ತಳ್ಳಿ ಹೋದ್ರೇನೆ, ಹಾಗೆ ಮಾಡಬಾರ್ದು. ಪಾಪ ಎಷ್ಟು ಕಷ್ಟಪಡ್ತಾರೆ. ನಮ್ಮ ಸ್ವಲ್ಪ ಸಹಾಯ, ಇದೊಂದು ದೇವ್ರು ಕೊಟ್ಟೆ, ನಮಗೇನು ಭಾರಿ ಮಾಡೋದಲ್ಲ. ಎರಡಿಗೆ ಒಂದು ದಿವಸ ಕೊಟ್ಟರೆ ಸಾಕು, ಮತ್ತೆ ಎಷ್ಟು ಅನುಕೂಲ ಆಗುತ್ತೆ ಅವರಿಗೆ. ಅದು ಇಸೋತೀರಿ ಅಂದರೂ ಸಾಕು. ಕೆಲವು ಸರ್ತಿ ಅವ್ರು ಏನಂತಾರೆ, ಬೇಡ ನಾನೇ ತರ್ತೀನಿ ಅಂತ ಅನ್ಬೋದು. ಸ್ಟಿಲ್ ಏನು ಮಾಡ್ತಾನೆ ಕರ್ತವ್ಯ ಅರ್ಥ ಆಯ್ತು. ಇದೆಲ್ಲ ಮಾಡೋದಿಲ್ಲ. ಒಂಥರ ನಾವು ಎಷ್ಟು ಕಟ್ಟಿಬಿಟ್ರೆ ಈ ಥರ ತೋರಿಸ್ತಾರೆ, ತಪ್ಪದು. ಈ ರೀತಿ ಮಾಡಿದಾಗ ದೇವರೇ ನಾವು ಸಹಾಯ ಮಾಡೋಂಗಿಲ್ಲ. ಯಾತಕ್ಕೆ? ಅವನು ಪೂರ್ಣ. ಅದು ಯಾರಿಗೆ ಮಾಡ್ಬೇಕು ನಾವೀಗ? ದೇವ್ರ ಭಕ್ತರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಅದು. ಜೀವನದ ಸಾಧನೆ ಮಾಡಬೇಕು ಅಂದರೆ ಅವತ್ತು ನಮ್ಮ ಸ್ಟೇಟಸ್ ಎಲ್ಲ ಮರ್ತು ಬಿಡಬೇಕು. ಏನು ಚಾನ್ಸ್ ಅಷ್ಟೇ. ಏನು ಮಾಡ್ಬೇಕೀಗ? ನಮ್ಮ ಕೆಲಸ ಪುಣ್ಯ ಬರುತ್ತೆ, ದೇವ್ರು ಮೆಚ್ಚುತ್ತಾನೆ. ದೇವ್ರು ಮೆಚ್ಚೋ ಕೆಲಸ ಯಾರೇ ನೋಡಿದ್ರು ಅಂತಾರೆ ಗುಡ್ ಅಂತ. ಕುರುಡ ಪಾಪ ಕಷ್ಟಪಡ್ತಾರೆ. ನಮ್ಮ ಜನಕ್ಕೆ ಯೋಚನೆ ಮಾಡಿ ಗೊತ್ತೇ ಇಲ್ಲ. ತುಂಬ ಮಾಡಿ ಅದರಿಂದ ಜನ ಗೌರವ ಕಳ್ಕೊಂಡ್ಬಿಡ್ತಾರೆ. ತುಂಬ ಜನ ಅಭ್ಯಾಸ ಮಾಡ್ಕೋಬೇಕದು. ಅದೇ ನಿಜವಾದ ಸಾಧನೆ ಅಂದರೆ ಅದು. ದೇವರು ಹೇಳ್ತಾರೆ, ನಾನಾ ಜನ ಶಶಿಶ್ರೂಷ ಕರ್ಮಾಖ್ಯ ಕರವನ್ವಿತೆ. ಇನ್ನೊಬ್ಬರಿಗೆ ಸೇವೆ ಮಾಡೋದು ಇದೆಯಲ್ಲ ದೊಡ್ಡ ದೇವರಿಗೆ ಭಾರಿ ಪ್ರಿಯ ಅಂತದು. ಒಂದು ಸಂಧ್ಯಾವಂದನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಅವೆಲ್ಲ ಪ್ರಿಯನೇ. ಅದು ಹೆಚ್ಚು ಪ್ರಿಯ ಇದು. ಅದು ಬಿಟ್ಟಿದ್ದು ಮಾಡಬಾರ್ದು. ಈ ಮಧ್ಯೆ ಅದನ್ನು ಮಾಡಬೇಕು. ಇದು ಸ್ಪೆಷಲ್, ಇದೆಲ್ಲ ಸ್ಪೆಷಲ್ ಇನ್ಸೆಂಟಿವ್ ಕೊಡೋ ಕೆಲಸಗಳಿವೆಲ್ಲ ಕೂಡ. ಆಚಾರ್ಯ ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ಬೇಗ ಆಪರೇಷನ್ ಜ್ಞಾನ ಆಗುತ್ತೆ ಅಂತ. ಆಪರೇಷನ್ ಆಗುತ್ತೆ ಅಷ್ಟೇ ಅಲ್ಲ, ಏನಾಗುತ್ತೆ, ಬೇಗ ಆಗುತ್ತೆ. ಇದು ಉಪಯೋಗ ಮಾಡ್ಕೋಬೇಕು ಯಾವಾಗ. 199 ಜನ ಮಾಡ್ಕೊಂಬೋದಿಲ್ಲ. ನಾನು ಸ್ವತಃ ಕಂಡಿರೋದು. ಯಾವುದನ್ನ? ಹೌದೌದು. ಯಾಕೆ ಇಂಪಾರ್ಟೆಂಟ್. ಅವ್ರು ಹಾಗಿದ್ರು ಪಾಪ ಮಾಡ್ತಾರಷ್ಟೇ ಅಲ್ಲ, ಹಾಗಿರ್ಬೇಕು ಯಾವಾಗ. ಅದು ನಿಜವಾದ ಸಾಧನೆ. ಅದು ಸಾಧನೆ. ಅದು ಎಷ್ಟು ಊಟ ಮಾಡ್ತೀರಿ ಯಾರೂ ಕೇಳೋದಿಲ್ಲ, ಇನ್ನೊಬ್ರಿಗೆ ಎಷ್ಟು ಕೊಟ್ಟ ಕೇಳ್ತಾರೆ. ಅವನಿಗೆ ಒಟ್ಟು ಅವನು ಭಾರಿ ದೊಡ್ಡ ವಿಷಯ. ಸಮಾರಾಧನೆ ಇಮಿಡಿಯೇಟಾಗಿ ಅದು ಪುಣ್ಯ ಬಂದ್ಬಿಟ್ಟು ನಾನು ಬಿಟ್ಟು ನಮಗೆ ದೊಡ್ಡ ವಿಚಾರ ಅದು ಒಂದು ಮಾಡೇ ಮಾಡ್ತಾರೆ. ಪಶುಪಕ್ಷಿಗಳು ತಿನ್ನುತ್ತೆ ಅಲ್ಲೇನು, ಇನ್ಫ್ಯಾಕ್ಟ್ ಜಾಸ್ತಿ ಹಂಚಿ ತಿನ್ನುತ್ತೆ ಅದು ಕೂಡ. ಪಶುಪಕ್ಷಿಗಳಿಗೆ ಏನು ತಿಳುವಳಿಕೆ ಇದೆ, ಹಂಚಿಕೊಡ್ಬೇಕು ಅಂತ. ಇದು ಮಾಡೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದರೆ ಇಂಥ ಕಥೆಗಳೆಲ್ಲ ನಮಗೆ ಹನುಮಂತನ ಮಾರ್ಗದರ್ಶನ. ಹನುಮಂತೇವರು ರಾಮದೇವರಿಗೆ ಮಾಡಿದರು, ನಮಗೆ ಡೈರೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ. ಭಗವದ್ಭಕ್ತರಿಗೆ ಮಾಡಿದರೆ ಭಗವಂತನಿಗೆ ಮುಟ್ಟುತ್ತೆ. ರಹಸ್ಯ ರಾಮೋಸ್ಯ ಹಯಾನ್ನಿಹತ್ಯ ಸೂತಂಚ ಕೃತ್ವ ತಿಲಶೋರಸಂ ಧ್ವಜಂ ಧನುಂಷಿ ಖಡ್ಗಂ ಸಕಲ ಆಯುಧಾನಿ ಶತ್ರಂಚ ಸಂಚಿದ್ಯ ಚಕರ್ತ ಮೌಲಿಂ. ಈ ಶ್ಲೋಕ ಓದಿ. ರಾಮದೇವರು ಹೇಗೆ ಹೊಡೆದಿದ್ದಾರೆ ಒಂದೇಟಿಗೆ. ಅದು ಹೇಗೆ ಹೊಡೆದ್ರು ಆಚಾರ್ಯ ಹೇಗೆ ಬರೀತಾರೆ ಎರಡನ್ನು ನೋಡಬೇಕು. ಅವರೇ ನೋಡ್ತಾರಲ್ವೇ ಕೂತ್ಕೊಂಡು, ಆದ್ದರಿಂದ ಹಾಗೆ ಬರೆದಿದ್ದಾರೆ. ರಹಸ್ಯ ಮತ್ತು ರಾಮದೇವರು ಏನು ಮಾಡಿದರು? ರಾಮ ಅಸ್ಯ ಹಯಾನ್ ನಿಹತ್ಯ ಸೂತಂ ಚ ಕೃತ್ವಾ ತಿಲಶಃ ರಥಂ ಧ್ವಜಂ ಧನೂಂಷಿ ಖಡ್ಗಂ ಸಕಲಾಯುಧಾನಿ ಛತ್ರಂ ಚ ಸಂಚಿದ್ಯ ಚಕರ್ತ ಮೌಲಿಂ. ಒಂದು ಚೂರಾರು ಒಂದು ಅಕ್ಷರ ವೇಸ್ಟ್ ಮಾಡಿದ್ದಾರೆ ನೋಡಿ, ಎಷ್ಟು ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂದರೆ. ರಹಸ್ಯ ಮತ್ತು ನಕ್ರು, ಅದೆಂತ ಇರೋದು ಇದೆಲ್ಲ ಯಾವ ಲೆಕ್ಕನೇನು ಅಂತ ಹೇಳಿಬಿಟ್ಟು ನಕ್ಕು. ರಾಮನು ಅಸ್ಯ ಹಯಾನ್ನಿಹತ್ಯ, ಮೊದಲು ಅವ್ರು ಕುದುರೆಗಳನ್ನ ಹೊಡೆದ್ರು. ಬಂದಿದ್ನಲ್ಲ ಫಸ್ಟು ಕುದುರೆ ಕಟ್ ಮಾಡಿದರು. ಸೂತಂಚ ಸಾರಥಿ ಇದ್ದ, ಅವನು ಕೊಂದರು. ಕೃತ್ವ ರಥಂ ಧ್ವಜಂ ತಿಲಶಃ ಕೃತ್ವ. ಧ್ವಜ ರಥಗಳ ಇತ್ತಲ್ಲ, ರಥನ ಧ್ವಜನ ತಿಲಶಃ. ತಿಲಶ ಅಂದ್ರೇನು? ಪುಡಿ. ತಿಲ ಅಂದರೆ ಎಳ್ಳಿನ ಚೂರಾದಷ್ಟು ಆಗಬೇಕು. ಪುಡಿಯಾಗಿ ಮಾಡ್ತಾರೆ ರಾಮದೇವ್. ಒಂದೊಂದೇ ಕಳ್ಕೊತಾ ಇದ್ದಾರೆ ರಾವಣ ಈಗ. ಧನುಂಷಿ, ಧನುಗಳು ಒಂದಾದ್ಮೇಲೆ ಒಂದು ತಗೊಂಡ ನೋಡಿ. ಒಂದು ಧನುಸ್ಸು ಅಂತಲ್ಲ, ಧನುಂಷಿ. ಒಂದು ತೊಗೊಂಡ ತಕ್ಷಣ ಏನು ಮಾಡ್ತಾರೆ ಇಮಿಡಿಯೇಟ್ಲಿ? ಇನ್ನೊಂದು ತಗೋತಾರೆ. ಧನುಂಷಿ ಧನುಸ್ಸುಗಳನ್ನು
ಖಡ್ಗ ತೊಗೊಂಡ ಅದನ್ನೂ ಕತ್ತರಿಸಿದರು. ಸಕಲಾಯುಧಾನಿ ಇದೇನೇನು ತೊಗೊಂಡು ಎಲ್ಲ ಕತ್ತರಿಸಿದರು. 20 ಕೈ ಅಂತೂ ಇದು ಅಲ್ಲ, ಒಂದನ್ನು ತೊಗೊಳಕ್ಕೆ ಬರ್ತಿತ್ತಲ್ಲ, ಎಲ್ಲದನ್ನು ಕಟ್ ಮಾಡಿದರು. ಛತ್ರಂಚ ಅವನ ಛತ್ರನೂ ಹೋಯಿತು. ಸಂಚಿದ್ಯ ಬರೀ ಛಿದ್ಯ ಅಲ್ಲ, ಇನ್ರಿಪೇರಬಲ್ ಅಂತ ಅರ್ಥ. ಕೆಲವು ಹೊಡೆದ್ರೆ ಸ್ವಲ್ಪ ಇದಾದ್ರೆ ಏನು ಮಾಡ್ಬೋದು, ಟ್ಯಾಪಿ ಹಾಕೊಂಡು ಬರ್ಬೋದು, ಮತ್ತೆ ಹಾಗಿಲ್ಲ, ಪೂರ್ತಿ ನಾಶ ಮಾಡಿಬಿಟ್ಟು ಚಕರ್ತ ಮೌಲಿಂ ಏನು ಮಾಡಿದ್ರು ಆಗ. ಮೌಲಿ ಅಂದರೆ ಕಿರೀಟವನ್ನು ಕತ್ತರಿಸ್ಬಿಟ್ರು. ಒಂದು ಕಿರೀಟ ಬೇರೆ ಇಲ್ಲ ಅವ್ರಿಗೆ, ಎಷ್ಟಿದೆ 10 ಕಿರೀಟ ಬೇರೆ, ಅಷ್ಟನ್ನು ಹೊಡೆದಾಕಿದ್ರು. ಪದ ನೋಡಿ ಎಷ್ಟು ಫಾಸ್ಟಾಗಿ ಹೇಳ್ತಾರೆ, ಕ್ರಮವಾಗಿ ಹೇಳ್ತಾರೆ. ರಹಸ್ಯ ರಾಮೋ ಅಸ್ಯ ಹಯಾನ್ ನಿಹತ್ಯ ಸೂತಂಚ ಕೃತ್ವ ಕಿಲಶೌರಥ. ಇಷ್ಟಾದರೂ ಕೂಡ ಒಂದು ಡಿಫಿಕಲ್ಟ್ ವರ್ಡ್ ಇಲ್ಲ ಅದರಲ್ಲಿ. ಸುಮ್ಮನೆ ಓದ್ಕೊತಾ ಹೋದರೆ ಬಡ ಮುಂದೆ ಹೋಗ್ತಾ ಇರೋದು. ರಹಸ್ಯ ರಾಮ ಅಸ್ಯ ಹಯಾನ್ ನಿಹತ್ಯ ಸೂತಂಚ ಕೃತ್ವ ತಿಲಶಃ ರಥಂ ಧ್ವಜಂ ಧನೂಂಷಿ ಖಡ್ಗಂ ಸಕಲಾಯುಧಾನಿ ಛತ್ರಂಚ ಸಂಚಿದ್ಯ ಚಕರ್ತ ಮೌಲಿಂ. ಇಷ್ಟಾಯಿತು. ಮೌಲಿ ಶಬ್ದಕ್ಕೆ ಇದು ಅರ್ಥ ಆಗುತ್ತೆ, ತಲೆ ಅಂತಲೂ ಅರ್ಥ ಆಗುತ್ತೆ, ಇದು ಆಗುತ್ತೆ. ಇಲ್ಲಿ ತಲೆ ಕತ್ತರಿಸಿಲ್ಲ, ಇನ್ನೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂದರೆ ಕಿರೀಟ ಅಂತಲೇ ಅರ್ಥ ಮಾಡಬೇಕು. ಕರ್ತವ್ಯ ಮೂಢಂ ತಮವೇಕ್ಷ ರಾಮ ಪುನರ್ಜಗಾದಾಶು ಗೃಹಂ ಪ್ರಯಾಹಿ ಸಮಸ್ತ ಭೋಗಾನನುಭೂಯ ಶೀಘ್ರಂ ಪ್ರತೋಷ್ಯ ಬಂಧೂನ್ ಪುನರೇಹಿ ವರ್ತುಂ. ಇದು ಹಿಂದಕ್ಕೆ ಹೋಗ್ಬೇಕಾಗ ಉಳಿದವ್ರು ಹೇಗೆ ರಾವಣ ಗೆದ್ಕೋತ ಬಂದಿದ್ದ, ಇಲ್ಲಿ ಹೇಗೆ ಅವ್ರ ಸ್ಥಿತಿ ಆಯ್ತು. ಈಗ ಹಿಂದವ್ರು ಈ ರೀತಿ ಹೊಡಿತಾ ಬಂದಿದ್ದು ಹೆಚ್ಚು ಕಡಿಮೆ ಅವನು, ಈಗೆಲ್ಲ ರಿವರ್ಸ್ ಆಗ್ತಾ ಇದೆ. ಈಗ ಒಬ್ರು ಒಂದೇ ನೆಟ್ ಹಾಕಿದರೆ ಹನುಮಂತನಿಂದ ರಾಮನಿಂದ ಅವನು ತಿಂದ ಪೆಟ್ಟು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಪೆಟ್ಟು ಬಿತ್ತು. ಕರ್ತವ್ಯ ಮೂಢಂ ತಮವೇಚ್ಛ. ಏನಾಯ್ತು ಅವನಿಗೀಗ? ಕರ್ತವ್ಯ ಮೂಢಂ ಪೃಚ್ಛಾಮಿ ಧರ್ಮ ಸಮ್ಮೂಢ ಚೇತಾಹ ಬರಲಿಲ್ಲ. ಕರ್ತವ್ಯ ಮೂಢ ಅಂದ್ರೆ ಏನು ಮಾಡಬೇಕು ತೋಚ್ತಾ ಇಲ್ಲ, ದಿಕ್ಕು ತೋರಿಸದಂತೆ ಆದವನು. ಅವೇಕ್ಷ ರಾಮ, ಪೆದ್ದ ನಿಂತ್ಕೊಂಡ ಪೂರ್ತಿ. ಮೊದಲೇ ಪೆದ್ದ ರಾಮ. ಪುನಃ ಜಗಾದ ಹೇಳಿದರು ರಾವಣ, ಆಶು ಗೃಹಂ ಪ್ರಯ, ಬೇಗ ಮನೆಗೆ ಹೋಗು, ವಾಪಸ್ ಕಳಿಸ್ತೀನಿ, ನಿನ್ನ ಮನೆಗೆ ಹೋಗು. ಸಮಸ್ತ ಭೋಗ ಅನುಭವ. ಇನ್ನೇರ ಮನಸ್ಸಲ್ಲಿದ್ರೆ ಏನು ಮಾಡಬೇಕು, ಕೊನೆ ದಿವಸ ಕೊಡಿದ್ದೆಲ್ಲ ಕೊಟ್ಬಿಡಿ ಅಂತಾರಲ್ಲ, ಹಾಗೆ ಬದುಕೋ ಚಾನ್ಸ್ ಇಲ್ಲ, ಕೇಳಿದ್ದೆಲ್ಲ ಕೊಟ್ಬಿಡಿ ಅಂತ ಹೇಳಿದರೆ ಸಮಸ್ತ ಭೋಗ ಅನುಭೂಯ, ಏನೇನು ಅನ್ಕೊ ಎಲ್ಲ ಅನುಭವಿಸ್ಬಿಡು. ಶೀಘ್ರಂ ಪ್ರತೋಷ್ಯ ಬಂಧುಗಳಿಗೆಲ್ಲ ಹೇಳಿ ಬಂದ್ಬಿಡು, ಹೋಗ್ತೀರಿ ಅಂತ ಹೇಳಿಬಿಟ್ಟು. ಏಹಿ ಬರ್ತುಂ, ಆಗ ಬಾ ಇಸದ್ಕೊಳ್ತೀರಿ ಅಂತ ಹೇಳಿದ. ಇದು ಫಸ್ಟ್, ಇದು ಮತ್ತೆ ಗೊತ್ತು. ದೇವ್ರಿಗೆ ಚಾನ್ಸ್ ಕೊಡ್ತಾ ಹೋಗ್ತಾರೆ. ಒಂದ್ಸರ್ತಿ ಮಾಡಿದ್ದೇನೆ, ಈ ಹೋಗಿ ಬಾ, ಯೋಚನೆ ಮಾಡು, ಆಮೇಲೆ ಎಲ್ಲರಿಗೆ ಹೇಳಿ ಬಾ, ತಯಾರಾಗಿ ಬಾ, ಕೊಲ್ತೀರ ಅಂದರೆ ಎಷ್ಟು ಬಿಟ್ಟು ನೀನು ಮಾಡಿದ ಕೆಲಸಕ್ಕೂ ನಾವು ಎಷ್ಟು ವ್ಯತ್ಯಾಸ ದೇವರು ತೋರಿಸ್ತಾರೆ. ಅವ್ರು ಎಷ್ಟು ಮೋಸ ಮಾಡಿದ್ದ ರಾವಣ, ಏನಿಲ್ಲ, ಫುಲ್ಲು ಕೊಟ್ಟರೆ ಅವಕಾಶ ಕೊಡ್ತೇನೆ, ಹೋಗಿ ಬಾ. ಅಭವೇಕ್ಷ ರಾಮ. ಇಲ್ಲೊಂದು ಇನ್ನೊಂದು ವಿಷಯ ಗೊತ್ತಾಗತ್ತೆ. ನಿಜವಾಗ್ಲೂ ಅಂದರೆ ಹೆಂಡ್ತಿನ ಕಳ್ಕೊಂಡಿದ್ರೆ, ಹೆಂಡ್ತಿನ ಕದ್ಕೊಂಡು ಎದುರು ಸಿಗ್ರೆ ಚಾನ್ಸ್ ಕೊಡ್ತಾರೆ ಯಾರು ಅವನಿಗೆ? ಯಾರೂ ಕೊಡೋದಿಲ್ಲ, ಅತ್ತ ಹೊಡೆದಾಕಿಬಿಡ್ತಾರೆ ಸಿಕ್ಕ ಅಂತೇಳಿ. ಯಾತಕ್ಕೆ ಇದರಲ್ಲಿ ಏನು ತೋರಿಸ್ತಾ ಇದೆ? ಏನು ಪ್ರಯೋಜನ ಇಲ್ಲ, ಏನು ಸಮಸ್ಯೆನೇ ಇಲ್ಲ ರಾಮದೇವರಿಗೆ. ಸಮಸ್ಯೆ ಇದ್ದವ್ರು ನಡ್ಕೊಳ್ಳೋದೇ ಇಲ್ಲ, ಟೆನ್ಷನ್ ಮಾಡ್ಕೋಬೇಕು. ಪ್ರಹಸ್ಯ ಯಾರು ನಗ್ತಾರಾಗ ಸಿಟ್ಟಿ ಬೆಂಕಿ ಆಗಿಬಿಡ್ತಾರೆ, ಗೊತ್ತಾಯ್ತಾ? ಆದರೆ ರಾಮ ನಗ್ತಾ ಇದ್ದಾರೆ ಏನರ್ಥ? ಇವತ್ತು ಕಳ್ಕೊಂಡವನು ನಗ್ತಾ ಇದ್ದಾರೆ, ಕಳ್ಕೊಂಡಿಲ್ಲ ಅಂತ ಅರ್ಥ. ಎಲ್ಲ ಕಳೆದೋಯ್ತು ಅಂತಾರೆ, ಎಲ್ಲ ಹುಡುಕ್ತಾ ಇರ್ತೀವಿ, ಎಲ್ಲ ನಗ್ತಾ ಹೋಗಿಬಿಡ್ತಾರೆ. ಅರ್ಥ ಇದು ಕಳ್ಕೊಂಡಿಲ್ಲ, ಉಳಿದವರು ಡ್ಯೂಪ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಕರ್ತವ್ಯ ಮೂಢಂ. ಅವಾಗಲಾರು ಯೋಚನೆ ಮಾಡೋಕ್ಕಾಯ್ತು ರಾವಣ, ನಾನು ತಂದೆ ನಿಜ ಸೀತೆ ಬಂದು ತಲೆಗೆ ಹೋಗಲೇ ಇಲ್ಲ ಎಂದು ಕೂಡ ಅವನಿಗೆ. ಕರ್ತವ್ಯ ಮೂಢಂ ತಮವೇಕ್ಷ ರಾಮ ಪುನರ್ಜಗಾದಾಶು ಗೃಹಂ ಪ್ರಯಾಹಿ ಸಮಸ್ತ ಭೋಗಾನನುಭೂಯ ಶೀಘ್ರಂ ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತುಂ. ಇತೀರಿತೋ ಅವಾಗ್ವದನೋ. ತಾತ್ಪರ್ಯ ಓದಲ್ಲ ಜನ, ಓದಿದರೆ ಅದು ರೀತಿ ಆಚಾರ ಬೇರೆ ಸ್ಟೈಲು ಗೊತ್ತಾಯ್ತಾ? ಸುಧಾ ಅನುವ್ಯಾಖ್ಯಾನ ಅರ್ಥ ಆಗೋದಿಲ್ಲ, ಬಿಟ್ಟುಬಿಡಿ. ಇದ್ಯಾಕೆ ಅರ್ಥ ಆಗಬಾರ್ದು? ತಮ್ಮ ಪಾಂಡಿತ್ಯ ಎಲ್ಲ ತೋರಿಸ್ಬಿಟ್ರೆ ಹೇಗೆ ಬರಿಬೇಕು, ಹೇಗೆ ಓದಬೇಕು ಅಂತ ಇರೋದು. ಹಿಂದೆ ಜ್ಞಾನಿಗಳೆಲ್ಲ ಹಾಗಿದ್ದರಿಂದ ವಂಡರ್ಫುಲ್ ಇದು ಕೊಡ್ತಾ ಇದ್ರು. ರಾಯರಿಷ್ಟಕ್ಕೆಲ್ಲ ಏನು ಬರೋದ್ರು ಕೊನೆಗೆ? ಮಹಾಭಾರತಾತ್ಮರ್ಣಯ ಭಾವ ಸಂಗ್ರಹ ಅಂತ ಬರೋದು. ಒಂದೊಂದು ಅಧ್ಯಾಯಕ್ಕೆ ಒಂದೇ ಶ್ಲೋಕ, 32 ಶ್ಲೋಕದೊಳಗೆ 32 ಅಧ್ಯಾಯ ಸಂಬರಿ ಕೊಡ್ತಾರೆ. ಆ ರೀತಿ ಇದ್ದಿದ್ದರಿಂದ ಅವರು ದೊಡ್ಡವರಾಗ ಅನೇಕ ಕಾರಣಗಳು, ಗೊತ್ತಾಯ್ತಾ? ಸ್ವರೂಪ ಎಷ್ಟು ದೊಡ್ಡದು, ದೇವಸ್ವಭಾವ ಹೇಗೆ ದೊಡ್ಡದು, ಸಾಧನೆ ಕೂಡ ಹೇಗಿತ್ತು. ಭಾರಿ ಬುದ್ಧಿವಂತ, ಭಾರಿ ಓದ್ದ, ಭಾರಿ ಅನುಕೂಲ ಆಯ್ತು ಅದರಿಂದ. ಬುದ್ಧಿವಂತ ಅಂತ ಓದೇ ಬಿಟ್ಟಿಲ್ಲ, ದಡ್ಡನಾಗಿ ಓದಿದ್ದಲ್ಲ. ಅಷ್ಟೆಲ್ಲ ತಿಳುವಳಿಕೆ ಇದ್ದು ಓದಷ್ಟು ಆಚಾರ್ಯಗಂತೂ ಎಷ್ಟು ಶ್ರೇಷ್ಠ. ತಿಳಿದವ್ರು ಏನಾಗ್ತಾರೆ, ಎಷ್ಟು ಮೇಲೆ ಬರ್ತಾರೆ ಮತ್ತು ದೊಡ್ಡ ಸಾಕ್ಷಿ ಅವರೆಲ್ಲ. ಇತೀರಿತು ಅವಾಗ ಇದ್ರ ಕಣ್ಣೆತ್ತೆ ನೋಡಲ್ಲ ಜನಗಳು. ಇದೇನು ಸಂಸ್ಕೃತ ಕನ್ನಡ ಇದಿಂತ ಆಗ್ಲಕ್ಕ, ಏನು ಕಥೆ ಇದೆಲ್ಲ, ಕಥೆನ ಇದು, ಬರೀ ತತ್ವ. ಇತೀರಿತು ಅವಾಗ್ವದನೋ ಯಯೌ ಗೃಹಂ ವಿಚಾರ್ಯ. ಕೆಲವರಿದ್ದಾರೆ, ಇಲ್ಲ ಅಂತಲ್ಲ, ತುಂಬ ಕಡಿಮೆ ಓದೋರು, 100ಕ್ಕೆ 1% ಕೂಡ ಸರಿ ಓದಲ್ಲ. ಓದಿದ್ರೆ ಅಲ್ಲೊಂಚೂರು ಓದ್ಕೊಂಡು ಹೋಗ್ಬಿಡ್ತಾರೆ, ತಲೆಗೆ ಹೋಗೋದಿಲ್ಲ. ಅದು ಸೀರಿಯಸ್ಸಾಗಿ ಓದಬೇಕು.
ಇತೀರಿತೋ ಅವಾಗ್ವದನೋ ಯಯೌ ಗೃಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿಭಿಃ ಸ್ವಕೈಃ ಹತಾವಶೇಷೈರಥ ಕುಂಭಕರ್ಣ ಪ್ರಬೋಧನಾಯಾಶು ಮತಿಂ ಚಕಾರ. ಇತೀರಿತೋ ಅವಾಗ್ವದನಃ ಯಯೌ ಗೃಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿಭಿಃ ಸ್ವಕೈಃ ಹತಾವಶೇಷೈಃ ಅಥ ಕುಂಭಕರ್ಣ ಪ್ರಬೋಧನಾಯ ಆಶು ಮತಿಂ ಚಕಾರ. ಇತೀರಿತಃ ಹೇಳ್ಕೊಂಡು ಉತ್ತರ ಇಲ್ಲವನಲ್ಲಿ ಎರಡು ಅವಶೇಷ ಅವಶಿಷ್ಟ ಎರಡು ಒಂದೇ. ಇತೀರಿತಃ ಅವಾಗ್ವದನಃ ಈಗ ಹೇಳಿದಾಗ ತಲೆ ತಗ್ಗಿಸ್ದ, ಇನ್ನೇನು ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಉಳಿದವ್ರಿಗೆ ಒಂದು ತಲೆ ತೆಗೆಸಿದ್ರೆ ಸಾಕಾಗಿತ್ತು, ಇವನು 10 ತಲೆ ತೆಗಿಸ್ಬೇಕಾಯ್ತು. ಹಳೆ ಮರ 10 ಪನಿಷ್ಮೆಂಟ್ ಇದ್ದಾಗ 10 ತೆರಡೆ ಬಗ್ಗಿಸ್ಬೇಕು. ಇತೀರಿತೋ ಅವಾಗ್ವದನೋ ಯಯೌ ಗೃಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿಭಿಃ ಸ್ವಕೈಃ. ಮನೆಗೆ ಹೋದ, ವಿಚಾರ್ಯ ಕಾರ್ಯಂ ಕರ್ತವ್ಯಂ ವಿಚಾರ್ಯ, ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿದ. ಯಾರ ಜೊತೆಗೆ? ಮಂತ್ರಿಭಿಃ ಸ್ವಕೈಃ, ತನ್ನ ಮಂತ್ರಿಗಳೆಲ್ಲ ಸಭೆ ಸೇರಿಸಿದ. ಈ ಸಭೆ ಸೇರಿಸುವ ರಾಜರ ಪದ್ಧತಿ ಇದ್ದಿದ್ದೇ, ಅದು ಸೇರಿಸಿದ. ಹತಾವಶೇಷೈ, ಅದು ಎಲ್ಲ ಮಂತ್ರಿಗಳಿಲ್ಲ, ಎಷ್ಟೋ ಸತ್ತೋಗಿದ್ದಾರೆ ಈಗಾಗಲೇ. ಉಳಿದ ಮಂತ್ರಿಗಳಿಂದ ಯಾರು ಉಳ್ಕೊಂಡಿದ್ರಲ್ಲ ಅಷ್ಟು ಮಂತ್ರಿಗಳ ಸಮೇತವಾಗಿ ಸಭೆ ಸೇರಿಸಿ ಕೇಳಿದ, ಏನು ಮಾಡ್ಬೇಕು ನಾವೀಗ, ಪರಿಸ್ಥಿತಿ ಈಗ ಬಂತು ಅಂತೇಳಿ. ಅವನಂತೆ ಇವರು ಯಥಾ ರಾಜ ತಥಾ ಪ್ರಜಾ ಇದ್ದಾಗ ಅವರು ಮೂರ್ಖರೇ. ಅವ್ರೇನು ಮಾಡಿದರು, ಏನು ಬೇರೆ ದಾರಿ ಇಲ್ಲ, ಕುಂಭಕರ್ಣ ಪ್ರಬೋಧನಾಯ, ಕುಂಭಕರ್ಣ ಇದ್ದಾನಲ್ಲ ಅವ್ನು ನೆನೆಸ್ಬೇಕಷ್ಟೇ ಯುದ್ಧಕ್ಕೆ. ಅವನು ಬಂದು ಸ್ವಲ್ಪ ಸಹಾಯ ಆಗುತ್ತೆ, ಯಾಕೆ ಭಾಳ ಸಮರ್ಥನಾದ್ದರಿಂದ ಅವನು ನೆಸಿಟಿ ಇದೆ ಅಂತ ಅಂದ್ಕೊಂಡ್ರಿ. ಬಂದು ಹೇಳಿದರು ಕುಂಭಕರ್ಣ ಪ್ರಬೋಧನಾಯ, ಕುಂಭಕರ್ಣ ಪ್ರಬೋಧನಾಯ, ಕುಂಭಕರ್ಣ ಎಚ್ಚರಿಸ್ಬೇಕು ಅಂದ್ರೆ ಪೂರ್ತಿ ಆಯ್ತು. ಅವನು ಸ್ವಲ್ಪ ಹೇಳ್ತಿದ್ದ, ಹಾಗಾಗಿ ಅವ್ನು ಊಟ ತಿಂಡಿ ಮಾತ್ರ ಹೇಳ್ತಿದ್ದ, ಪೂರ್ತಿ ಹೇಳ್ಬೇಕು, ಯುದ್ಧಕ್ಕೆ ತಯಾರಾಗಬೇಕಲ್ಲ, ಪೂರ್ತಿ ಅಲರ್ಟ್ ಆಗಬೇಕು. ಆಶು ಮತಿಂ ಚಕಾರ, ಬೇಗ ಎಬ್ಸೋಣ ಅಂತ ಹೊರಟ, ಕುಂಭಕರ್ಣನನ್ನು ಎಬ್ಬಿಸ್ಬೇಕು ಅಂತ ಹೊರಟ. ಭಾಳ ಸ್ವಾರಸ್ಯ ಇದೆ. ಅತಿಕಾಯಿಂದ ಬಂತು ಮೊನ್ನೆ, ಇವತ್ತು ಕುಂಭಕರ್ಣದ ಬಂತು. ಅತಿಕಾಯ ಲಿಂಕ್ ಇದೆ ಒಂದು ರೀತಿ, ನೋಡೋದಕ್ಕೆ ಹೇಗಿದ್ದವನು ಗೊತ್ತಾಯ್ತಾ? ಕುಂಭವದೇವ ಬೃಹತ್ತನು ಕುಂಭವದೇವ ಕರ್ಣವು, ದೊಡ್ಡ ದೇಹ, ದೊಡ್ಡ ದೊಡ್ಡ ಕಿವಿಗಳಿದ್ದ ಕುಂಭಕರ್ಣ ಅಂತ ಅವ್ನು ಕರಿತಾ ಇದ್ರು ಒಂದು ಹೆಸರಲ್ಲಿ. ಅವನಕ್ಕೊಂದು ಕತೆ ಕೇಳಿದ್ದೇವೆ. ಅತಿಕಾಯ ಹೇಳಿದೆ, ಡಿಸ್ಪ್ರಪೋರ್ಷನೇಟ್ ಬಾಡಿ, ಒಬೇಸಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಇದ್ದ ಅವನು. ಏನು ಮಾಡಿದ್ರು ಅವನು ಏನಾಗ್ತಿದ್ದ, ಡಬಲ್ ಆಗ್ತಾ ಇದ್ದ. ಈ ಔಷಧಿ ತೊಗೋತಾರೆ ಒಬೇಸಿಟಿ ಇದ್ದವರು, ತೊಗೊಂಡಷ್ಟು ಔಷಧಿನೂ ಹೆಲ್ಪ್, ಅದು ಫುಡ್ ಆಗಿ ಇನ್ನೂ ದೊಡ್ಡ ಲಕ್ಷಣ ಮಾಡ್ತಾರೆ. ಅದು ವಾಸಿ ಆಗೋದು ಸುಲಭ ಆಗೋದಿಲ್ಲ, ಯಾವ ಔಷಧಿಗೂ ವಾಸಿ ಆಗೋದಿಲ್ಲ. ಇಲ್ಲಿ ಯಾವ ವಸ್ತ್ರಕ್ಕೂ ಸಾಯೋದಿಲ್ಲ, ಡಬಲ್ ಆಗ್ತಾ ಇದ್ದ ನಾವು. ಆ್ಯಕ್ಚುಲಿ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ಅದರೊಳಗೆ. ಹಾಗಿದ್ದರೆ ದೊಡ್ಡ ದೇಹನ ಹೇಗೆ ಬೊಜ್ಜು ಹ್ಯಾಕೆ ಕರಗಿಸ್ಬೇಕು? ಬೊಜ್ಜು ಹ್ಯಾಕೆ ಕರಗಿಸ್ಬೇಕು ಅಂದರೆ ಬ್ರಹ್ಮಾಸ್ತ್ರ ಬಿಟ್ಟರೆ ಬೇರೆ ಇಲ್ಲ. ಬ್ರಹ್ಮಾಸ್ತ್ರದಿಂದ ಸಾಯೋದು. ಬ್ರಹ್ಮ ಅಂದ್ರೇನು? ಬ್ರಹ್ಮ ಶಬ್ದಸ್ಥೆ ವಿಷ್ಣುವೇವ ಅಂದ್ರೆ ಏನರ್ಥ? ಅಥಾತೋ ಬ್ರಹ್ಮ ಜಿಜ್ಞಾಸ. ಶಾಸ್ತ್ರ ಹೋದ್ರೆ ಕರಗುತ್ತೆ, ಆ್ಯಕ್ಚುಲಿ ಕರಗುತ್ತೆ. ಯಾಕೆ? ತಲೆ ಕೆಲಸ ಮಾಡುತ್ತೆ, ಭಾಳ ಜನ ಗೊತ್ತಿಲ್ಲ. ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ, ಫಿಸಿಕಲ್ ಅಷ್ಟೇ ಅದು. ನಮ್ಮಲ್ಲಿ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳಿಲ್ಲ. ಬೆಳಿಗ್ಗೆ ಎತ್ತ ಏನು ಹೇಳಿದರು? ಜಪ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಇದು ಹೆಡ್, ಇದು ಮೇನ್. ಇದು ಕೆಲಸ ಮಾಡಿದ್ರೆ ಉಳಿದ ಬಾಡಿ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗುತ್ತೆ. ಗೊತ್ತಾಯ್ತಾ? ಯಾರಿಗೆ ಗೊತ್ತೇ ಇಲ್ಲ. ಇವತ್ತಿಗೂ ಕೂಡ ಏನು ಫಿಸಿಕಲಿ ಓಡಾಡ್ತಿರ್ತಾರೆ, ಓದೋರು ಫಿಸಿಕಲಿ ಓಡಾಡ್ತಿರ್ತಾರೆ. ಇವತ್ತೇ ಓಡಾಡಬೇಕಲ್ಲ. ಜಪ ಮಾಡ್ತಾ ಕೂತು ಎಂಟೈರ್ ಬಾಡಿ ಏನಾಗುತ್ತೆ? ಪ್ರಾಣಾಯಾಮ ಮಾಡ್ತಿದ್ರೆ ಬಿಸಿ ಆಗುತ್ತೆ ದೇಹ. ನೋಡಿದ್ರೆ ದೇಹ ಬಿಸಿ ಆಗುತ್ತೆ. ಯಾತಕ್ಕೆ ಬಿಸಿ ಆಗುತ್ತೆ? ಎಕ್ಸಸೈಸ್ ಎಂಟೈರ್ ಬಾಡಿ ಆಗುತ್ತೆ, ನೆನಪಿಟ್ಕೋಬೇಕು. ಎಂಟೈರ್ ಬಾಡಿ ಆಗೋದ್ರಿಂದ ಎಂಟೈರ್ ಬಾಡಿ ಅಲ್ಲಿ ಆಕ್ಟಿವೇಟ್ ಎಲ್ಲ ಆಗೋದಿಲ್ಲ. ಇವ್ರಿಗೆ ಓಡ್ತಾರೆ, ಬ್ರೇನ್ ಸತ್ತೋಗಿರುತ್ತೆ, ಎಷ್ಟು ಕೊಟ್ಬಿಟ್ಟಿರ್ತಾರೆ. ಆದ್ದರಿಂದ ಎಂಥ ಎಕ್ಸಸೈಸ್ ಅದು? ಹೆಸರಷ್ಟೇ, ಅಂಗಡಿ ಎಲ್ಲ ಬರೋದು. ಎಂಟೈರ್ ಬಾಡಿ. ಋಷಿಮುನಿಗಳು ಕೂತಿರ್ತಾರೆ, ಎಷ್ಟೋ ವರ್ಷ ಕಣ್ಣೆ ತೆಗೆಯೋದಿಲ್ಲ. ಅವ್ರ ಪ್ರಕಾರ ಹಾರ್ಟ್ ಅಟ್ಯಾಕ್ ಸಾಯ್ಬೇಕು ಅವರೆಲ್ಲ, ಹೋಗ್ತಾನೆ. ಸಾಯೋದಿಲ್ಲ ಅವ್ರು, ಇನ್ನೂ ಸುಖವಾಗಿರ್ತಾರೆ. ಅದಕ್ಕೆ ಆ ಧ್ಯಾನ ಮಾಡ್ತಾರಲ್ಲ, ಅದರಿಂದ ಏನಾಗುತ್ತೆ? ಬ್ರಹ್ಮಾಸ್ತ್ರ. ಅದೇ ನಿಜವಾದ ವ್ಯಾಯಾಮ ಅಂದ್ರೆ ಅದೇ. ಅದೇ ಓದಿ ಅಂತ ಹೇಳಬೇಕು. ಕಲಿಯುಗ ಏನಾಗ್ತದೆ? ಓದೋ ಅಭ್ಯಾಸ ಬಿಟ್ಟೋಯ್ತು, ಈಗ ನೋಡೋ ಅಭ್ಯಾಸ ಬಂತು. ನೋಡ್ಬೇಕಾದ್ರೆ ಯೋಚನೆ ಕಡಿಮೆ ಆಗುತ್ತೆ. ಯಾವಾಗಲೂ ಓದಬೇಕಾದ್ರೆ ಯಾವಾಗಲೂ ಕೂಡ ಜಾಸ್ತಿ ಕಷ್ಟಪಡಬೇಕು. ನೋಡ್ಬೇಕಾದ್ರೆ ಅಷ್ಟು ಕಷ್ಟಪಡಬೇಕಾಗಿಲ್ಲ. ಸೊ ಅದೇನಾಯ್ತು, ಈಗ ಎಕ್ಸಸೈಸ್ ಮಾಡಿದ್ದೆಲ್ಲ ಇಲ್ಲಿ ಏನಾಗುತ್ತೆ? ಫಿಸಿಕಲ್ ಮಾಡಿದ್ದೇ ಫಸ್ಟ್, ಇದು ಇನ್ಸಫಿಷಿಯೆಂಟ್. ಈಗ ಅದು ಕೂಡ ಹೋಗ್ಬಿಡೋದು. ಹೀಗಾಗಿ ಮತ್ತೆ ಹಾಗೆ ಕೂತಿರ್ತಾರೆ. ಯಾವ ಔಷಧಿ ತೊಗೊಂಡ್ರು ಹೋಗಲ್ಲ, ಎಕ್ಸಸೈಸ್ ಮಾಡಿದ್ರು ಕೂಡ ಅದು ಹೋಗದೇನೆ ಮತ್ತೆ ಬೆಳೆದೇ ಹೋಗೋದು. ಇದು ಮಾಡಿ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಟೆಸ್ಟ್ ಮಾಡಿದ್ರಂತೆ ಹಿಂದೆ ಒಂದು ಸಲ. ಒಳ್ಳೆ ಕುಸ್ತಿ ಕೊಟ್ಟವರು, ಕುಸ್ತಿ ಆಡಿ ಬಂದು ಮಲ್ಕೊಂಡಿದ್ದಾನೆ, ಸುಸ್ತಾಗಿ ಮಲಗಿದ್ದ. ಇನ್ನೊಬ್ಬನು ಒಳ್ಳೆ ಶಾಸ್ತ್ರ ಓದೋ ಪಂಡಿತ,
ಆತೋ ಮಲಗಿದ್ದಾರೆ, ಇಬ್ಬರು ಮಲಗಿಸಿದ್ದಾರೆ. ಅದೆಲ್ಲೂ ಕುಸ್ತಿ ಗಿಸ್ತಿ ಆಡಿಲ್ಲ, ಚೆನ್ನಾಗಿ ಓದಿ ಮಲಗಿದ್ದಾರೆ, ಇಬ್ಬರು ಮಲಗಿದ್ದಾರೆ. ಆಗ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಏನು ಮಾಡಿದಾರಂತೆ, ಒಂದು ಬೆಣ್ಣೆ ತಂದು ಅವ್ರ ಮೇಲೆ ಇಟ್ಟರಂತೆ. ಬೆಣ್ಣೆನ ಅವ್ನ ಬಾಡಿ ಮೇಲೆ ಇಟ್ಟರೆ ಇವ್ರು ಬೋಧಿನ ಬೆಣ್ಣೆ ಮೇಲಿದ್ದ ಇವ್ರ ಬಾಡಿ ಬೆಣ್ಣೆ ಕರಗಿತ್ತು, ಅಲ್ಲಿ ಕರಗಿಲ್ಲ. ಗೊತ್ತಾಯ್ತಾ? ಯಾಕೆ ಇಲ್ಲಿ ಬೆಣ್ಣೆ ಟೆಸ್ಟ್ ಮಾಡೋಕೆ ಹೋಗ್ಬೇಕಾಗಿಲ್ಲ, ಅದು ಹಾಗೆ ಕಾಣುತ್ತೆ. ಈಗ ಎಲ್ಲರೂ ಮಾಡೋ ನೆಸಿಟಿ ಇಲ್ಲ. ಬಾಡಿ ತಲೆ ಬಿಸಿ ಆಯಿತು ಅಂತ ಹೇಳೋದಿಲ್ಲ, ಓದಕ್ಕೆ ಹೋದಾಗ ಏನಾಗುತ್ತೆ, ತಲೆ ಬಿಸಿ ಆಯಿತು, ತಲೆ ಸೆಂಟ್ರ್ ಇರೋದು, ಅದು ಬಿಸಿ ಆದರೆ ಏನಾಗುತ್ತಾಗ ನ್ಯಾಚುರಲ್ ಎಂಟೈರ್ ಬಾಡಿ ಬ್ಲಡ್ ಸರ್ ಇಲ್ಲೇ ತಾರೆ ಹೆಡ್ ಇರೋದು, ಕೀವಿರೋದು ಇಲ್ಲಿ, ಎಲ್ಲ ಸರಿ ಹೋಗ್ಬಿಡು. ಇದು ಜನಕ್ಕೆ ಗೊತ್ತಿಲ್ಲ ಅದು. ಅದಕ್ಕೆ ವಿದ್ಯಾರ್ಥಿಗಳು ಹೇಗಿರ್ತಾರೆ ಯಾವಾಗಲೂ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಪ್ಪ ಇರೋದು ಭಾರಿ ಕಡಿಮೆ. ಪ್ರಾಬ್ಲಮ್ ಇರುತ್ತೆ ಇವೆಲ್ಲ, ಅವೆಲ್ಲ ಇದ್ರೆ ಬೇರೆ ಮಾತು, ಫಿಸಿಕಲಿ ಪ್ರಾಬ್ಲಮ್ ಇದ್ರೆ ಬೇರೆ ಮಾತು. ಜನರಲಿ ವಿದ್ಯಾರ್ಥಿಗಳು ಗಟ್ಟಿ ಇರೋದಿಲ್ಲ. ಕೆಲಸಕ್ಕೆ ಸೇರ್ತಾರೆ, 4 ದಿವಸಕ್ಕೆ ಹೇಗಾಗಿರ್ತಾರೆ, ಹೀಗಾಗ್ಬಿಟ್ಟಿರ್ತಾರೆ. ಕೆಲಸಕ್ಕೆ 4 ದಿವಸಕ್ಕೆ ಅದೇ ಕೆಲಸ ಆದರೂ ಪರವಾಗಿಲ್ಲ, ಎಷ್ಟು ದಪ್ಪ ಆಗಿಬಿಟ್ಟಿರ್ತಾರೆ. ಯಾಕೆ ಓದ್ಬಿಟ್ಟು ಹೋಯ್ತಾಗಲೇ ಇದೆ. ವಿದ್ಯಾತರಾಡಂ ನ ಸುಖಂ ನ ನಿದ್ರ, ನ ಸುಖಂ ಅಂತ ಹೇಳಿದ್ರಿಂದ ಹಾಗಿರ್ತಾರೆ. ಇದು ಸ್ವಲ್ಪ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಂಡ್ರೆ, ಸಾಮಾನ್ಯವಾಗಿ ಅವರೆಲ್ಲ ಇರುತ್ತಲ್ಲ, ನಿಮಗೆ ಇದೆಲ್ಲ ಕೆಲವೊಂದು ಹಾರ್ಮೋನ್ ಡಿಫೆಕ್ಟ್ ಇರುತ್ತಲ್ಲ, ಅವ್ರ ಮಾತ್ರ ವಿದ್ಯಾ ವಿಶೇಷ ದಪ್ಪನೇ ಇರ್ತಾರೆ, ಸಣ್ಣ ಕೂಸುಗಳೇ ಆಗಿರ್ತಾರೆ. ಅದು ರೋಗ ಅಲ್ಲ, ಬಿಟ್ಬಿಡಿ ಅದರ. ಸಾಮಾನ್ಯವಾಗಿದ್ದರೆ ವಿದ್ಯಾರ್ಥಿ ಸ್ಟೇಜ್ ಮುಗಿಯೋವರೆಗೂ ಕೂಡ ಅವ್ನು ತಪ್ಪಾಗ ಚಾನ್ಸು ಭಾಳ ಕಡಿಮೆ. ಓದ್ತಿರ್ತಾರೆ, ಇದು ಮಾಡ್ತಾ ಇರ್ತಾರೆ. ಯಾವಾಗ ಅವನು ಓದು ಬಿಡ್ತಾನೆ, ಓದು ನಿಂತೋಯ್ತು, ಅಲ್ಲಿಗೆ ಅಬ್ನಾರ್ಮಲಿ ಶುರುವಾಗುತ್ತೆ ಬೆಳವಣಿಗೆ. ಹಾಗಾಗೋ ಆಗಿಬಿಡ್ತಾರೆ ಆ ಕ್ಷಣಕ್ಕೆ. ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಶಾಸ್ತ್ರ ಜನ್ಮಪೂರ್ತಿ ಓದೋದಾದ್ರಿಂದ ಚೇಂಜ್ ಆಗೋದೇ ಇಲ್ಲ. ಜನ್ಮಪೂರ್ತಿ ಶಾಸ್ತ್ರ ಓದಕ್ಕೆ ಕೂತಾಗ ಏನಾಗುತ್ತೆ, ಯಾವಾಗ ಒಂದೇ ರೀತಿ ಇರ್ತಾರೆ, ಚೇಂಜ್ ಮಾಡೋ ಸಾಧ್ಯತೆ, ಬಾಡಿ ಬಿಲ್ಡಪ್ ಆಗೋದು ಆಗುತ್ತೆ. ಎಷ್ಟು ತಿಂದರೂ ಏನಾಗುತ್ತೆ ಅವರಿಗೆ. ಇವತ್ತು ಹನುಮ ವಾಯುದೇವರಿದ್ದಾರೆ, ಅವ್ರು ಯಾಕೆ 4 ನಿಮಿಷದಲ್ಲಿ ಎಷ್ಟು ಹಣ್ಣು ಒಪ್ಪೇತಾರೋ, ಅವರಷ್ಟು ಓದೋರು ಯಾರೂ ಇಲ್ಲ, ಅವರಷ್ಟು ಹೇಳೋರು ಯಾರೂ ಇಲ್ಲ. ಆದ್ದರಿಂದ ಯಾವಾಗ ಹೇಗಿರ್ತಾರೆ ಅವರು, ಒಂದೇ ರೀತಿಯೇ 4 ನಿಮಿಷದಲ್ಲಿ ಎಷ್ಟು ಹಣ್ಣು ಒಪ್ಪೇತಾರೆ. ಸರಿಯಾಗಿ ಯೋಚನೆ ಮಾಡಬೇಕು. ಅದೆಲ್ಲ ಜನಕ್ಕೆ ಗೊತ್ತಾಗಲ್ಲ. ಯಾವುದು ಹೌದು ಆಗ್ತಾರೆ. ಬಟ್ಟಲ್ಲಿ ಏನಾಗುತ್ತೆ ಗೊತ್ತಲ್ಲ, ಅರ್ಥಗಳೇ ಗಮನ ಕೊಡೋದಿಲ್ಲ. ಆದ್ದರಿಂದ ಬರೀ ಪಾರಾಯಣ ಮಾಡೋರಿಗೆ ಹೋಗ್ಬಿಡುತ್ತೆ, ಗೊತ್ತಾ. ಹೌದು, ಪ್ರಾಣ ಎಂದು ವಾಯುಸ್ತುತಿ ಹೇಳಿ ಒಳ್ಳೆ ಪ್ರಾಣ. ಉತ್ಕಂಠ ಕುಂಠ ಕೋಲಾಹಲ ಜವಜಿತ ಅಜಸ್ತ್ರ ಸೇವಾನು ಹೇಳಬೇಕಾದ್ರೆ ಎಂಟೈರ್ ಬಾಡಿ ಇದಾಗುತ್ತೆ. ಅದು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಜನಕ್ಕೆ ಅದೆಲ್ಲ ಹೇಳಬೇಕು, ಕೇಳಬೇಕು. ಇವತ್ತು ಲೌಕಿಕರ ಪಾಪ ಇದೆಲ್ಲ ಗೊತ್ತಿಲ್ಲ ಅವರಿಗೆ. ಹೇಳ್ತಾರೆ, ನೀವು ಮ್ಯೂಸಿಕ್ ಕೇಳ್ತೀರಾ, ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಕೇಳಿ ಅಂತ ಹೇಳಿದ. ಗೊತ್ತಾಯ್ತಾ? ಓದೋಭ್ಯಾಸ ಅವ್ರಿಗೂ ಇಲ್ಲ, ಇವ್ರಿಗೂ ಇರೋದಿಲ್ಲ. ಆದ್ದರಿಂದ ಶಾಸ್ತ್ರ ಓದಿ, ಆಗ ಎಲ್ಲ ರೀತಿಯ ಆರೋಗ್ಯ ಸರಿ ಹೋಗ್ತದೆ. ಎಷ್ಟೇ ಸಮಸ್ಯೆಗಳು ಕೂಡ್ತಾನಲ್ಲ, ಫಸ್ಟು ಅರ್ಥ ಆಗಲಿ ಬಿಡು. ಕೂತಿರ್ತಾರಲ್ಲ ಇಷ್ಟೊತ್ತು ಕೂಡ್ಲಿಕ್ಕೆ ಸಾಧ್ಯ, ಮನೆಯಲ್ಲಿ ಕೂಡ್ಲಿಕ್ಕಾಗೋದಿಲ್ಲ. ಇಷ್ಟೊತ್ತು ಕೂಡಿದ್ದೇ ಏನಾಯ್ತು ಅವ್ರಿಗೀಗ ಒಂದು ಪ್ಲಸ್ ಪಾಯಿಂಟ್. ಆಸ್ತಿ ಕೂಡಿದ ತಕ್ಷಣ ಒಂದು ಇದಕ್ಕೆ ಆಸನ ಫಸ್ಟ್, ಅದು ಯೋಗದ್ದೇನೋ ಫಸ್ಟ್ ಸ್ಟೆಪ್ ಯಾವುದು, ಆಸನ. ಅಲ್ಲಿಂದ ಶುರುವಾಗುತ್ತೆ. ಆಸನದಿಂದ ಶುರುವಾಗೋದ್ರೆ ಕೂಡ ಅಭ್ಯಾಸ ಬಂತು ಅಂದರೆ ಅರ್ಧಕ್ಕರ್ಧ ಕೆಲಸ ಆಯ್ತು. ಅದ್ರ ಸರಿ ಕೊಡ್ತಾನೆ, ಮತ್ತು ಯೋಚನೆ ಮಾಡಿ ಶುರು ಮಾಡ್ತಾನೆ. ಇವೆಲ್ಲ ಏನು ಮಾಡ್ತಿರ್ತಾವ, ಅವನನ್ನು ಆ್ಯಕ್ಟಿವೇಟ್ ಮಾಡ್ತಾನೆ ಇರುತ್ತಾ. ಆದ್ದರಿಂದ ಅದಕ್ಕೆ ಗತಿಕಾಯ ಯಾವಾಗ ಸಾಯ್ತಾನೆ, ಬ್ರಹ್ಮಾಸ್ತ್ರ ಬಿಟ್ಟರೆ ಸಾಯ್ತಾರೆ ಅಂತೇಳಿ. ಇದು ಬ್ರಹ್ಮದೇವರ ಭಾವಿ ಬ್ರಹ್ಮಾಸ್ತ್ರ ನಮ್ಮಲ್ಲಿ ಇದ್ದೇ ಇದೆ. ಸೊಡಮರ ಓದ್ತಿದ್ರೆ ಸಾಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇರಪಿ ಕ್ವಚಿತ್. ಆಚಾರ್ಯ ನಮಗೆ ಹೇಳ್ತಾರೆ, ಅವ್ರು ಹೇಗಿರ್ತಾರೆ ಅಷ್ಟು ರೀತಿಯಲ್ಲಿ ಮಾಡಿದ್ದರಿಂದ ಅವರು ಅದು ದಾತ್ರಿ ಲಕ್ಷಣೋಪೇತರಾಗೇ ಇದ್ದಾರೆ. ಮುಂದಿನ ಕೆಲಸ ಈಗ ಯಾರೀಗ ನೆಕ್ಸ್ಟ್ ಬಂದಿದ್ದೀಗ ಸೋತು ಬಿಟ್ಟ. ಅವನು ಸೋತಷ್ಟೇ ಯಾರು ನೆನಪಾಯ್ತು ಅವನಿಗೀಗ, ಕುಂಭಕರ್ಣ ನೆನಪು. ಕುಂಭಕರ್ಣ ಅಂದರೆ ಏನು, ನಿದ್ರೆ ಅಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡ್ಬಿಡ್ತಾರೆ ಅಂತ. ಕುಡಿಯೋದೆಲ್ಲ ಚಟ. ಅದಕ್ಕೆ ಕುಡಿಯೋ ಚಟ ಬರೋದು ಯಾವಾಗ, ಮೈ ಮರೆಯೋದು. ಕುಂಭಕರ್ಣನ ಆಶ್ರಯಿಸೋದು ಅಂದರೆ ಏನು, ಕುಂಭಕರ್ಣ ಅವನ ಯಾವುದ್ರ ಸಂಕೇತ, ನಿದ್ರೆ ಸಂಕೇತ. ಡ್ರಗ್ಸ್ ತೊಗೊಂಡು ಮಲ್ಕೊಂಡ್ಬಿಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಅದು ಯಾವಾಗ ನಮಗೆ ಸಮಸ್ಯೆ ಉತ್ತರ ಸಿಗೋದಿಲ್ಲ, ಸಮಸ್ಯೆ ಜಾಸ್ತಿ ಆಗತ್ತೆ, ಪರಿಹಾರ ಕಾಣೋದ್ರ ಬದಲು ಏನು ಮಾಡ್ತಾರೆ ಅವರು, ಮರಿಲಿಕ್ಕೆ ಟ್ರೈ ಮಾಡ್ತಾರೆ. ಮರೆಯೋದು ಬೇರೆ, ಸಾಲ್ವ್ ಮಾಡೋದು ಬೇರೆ. ಮರೆದ್ರೆ ಏನಾಗುತ್ತೆ, ಸಾಲ್ವ್ ಆಗೋದಿಲ್ಲ ಅಷ್ಟೇ. ಲೈಟ್ ಬಿಲ್ ಬಂತು ಹರಿದಾಕ್ಬಿಟ್ಟ, ಸಾಲ್ವ್ ಆಯ್ತಾ, ಅದು ಸಾಲ್ವ್ ಆಯ್ತೇನು, ಅಲ್ಲಿರ್ಬೇಕು, ಅಲ್ಲಿದೆ ಒರಿಜಿನಲ್. ಆದ್ದರಿಂದ ಅಲ್ಲಿ ಸರಿ ಮಾಡಿಸ್ಬೇಕು. ಇಲ್ಲಿದಾಗಿದ್ರೆ ಉಪಯೋಗ ಇಲ್ಲ. ಲೈಟ್ ಬಿಲ್ ಹರಿದ್ರೆ ಏನಾಗ ನಿದ್ದೆ ಮಾಡಿದ್ರೆ ಅಷ್ಟೇ ಕೆಲಸ, ಸರಿಯಲ್ಲ. ಇದು ಸೊಲ್ಯೂಷನ್ ಹುಡುಕ್ಬೇಕಾಗಿತ್ತು, ಹುಡುಕ್ಲಿ. ಇದು ಸೊಲ್ಯೂಷನ್ನ ಕುಂಭಕರ್ಣ ನಿಭಿಸಿಬಿಟ್ರೆ ಕೆಲಸ ಆಗತ್ತಾ? ದೇವ್ರ ಈಗಲೂ ದೇವ್ರ ನೆನಪಾಗ್ತಾ ಇಲ್ಲ. ಅವ್ರು ಯಾರು ನೆನಪಾಗ್ತಾ ಇದ್ದಾರೆ, ಕುಂಭಕರ್ಣ ನೆನಪಾದ. ಸಶೈಲ ಶೃಂಗಾಸಿ ಪರಶ್ವದಾಯುಧೈ ನಿಶಾಚರಾಣಾಂ ಮಯುತೈರನೇಕೈಃ ತಚ್ಛ್ವಾಸ ವೇಗಾಪಿ ಹತೈಃ ಕಥಂಚಿತ್ ಗತೈಃ ಸಮೀಪಂ ಕಥಮಪ್ಯಬೋಧಯತ್. ಇಡೀ ಒಂದು ಅಧ್ಯಾಯ ಹೇಳ್ತಾರೆ ವಾಲ್ಮೀಕಿ. ಹೇಳಬೇಕಾದ್ರೆ 10 ಶ್ಲೋಕ ಬೇಕಾಷ್ಟು ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ಮಾಡ್ಬೇಕಾದ್ರೆ ದೇವಸ್ಥಕಾರ ಕುಂಭಕರ್ಣನನ್ನು ನೋಡಿ. ಸಶೈಲ ಶೃಂಗ ಅಸಿ ಪರಶ್ವಧಾಯುಧೈ ನಿಶಾಚರಾಣಾಂ ಅಯುತೈ ಅನೇಕೈ
ತ್ವಚ್ಛಾಸ ಯೋಗಾಭಿಹತೈಃ ಕಥಂಚಿತ್ ಗತೈಃ ಸಮೀಪಂ ಕಥಂ ಅಪಿ ಅಬೋಧಯತ್. ಒಂದೇ ಶ್ಲೋಕದಲ್ಲಿ ಇಡೀ ಸಮರಿ ಕೊಟ್ಟರು. ಏನೇನಿದ್ರು ಅಷ್ಟು ಯಾವುದೋ ಬಿಡದಂತ ಕೊಟ್ಟಿದ್ದಾರೆ. ಸಶೈಲ ಅಂದರೆ ಬಂಡೆ ಎತ್ತಿ ಹಾಕಿದ್ರು ಹೋಗಿ ಹೇಳ್ತಾನೆ ಅಂತೇಳಿ ಬಂಡೆ ಪೀಸ್ ಆಯ್ತು ಅವನೇನು ಹೇಳಲಿಲ್ಲ ಅವನು. ಸಶೈಲ ಶೃಂಗ, ಶೈಲ ಶೃಂಗ ಅಂದರೆ ಪರ್ವತದ ಶಿಖರ, ಅದು ತೊಗೊಂಡು ಹೊಡೆದ್ರು, ಏನಾಗಲಿಲ್ಲ. ಹಸಿ ಖಡ್ಗದಿಂದ ಚುಚ್ಚಿದ್ರು, ಏನೂ ಆಗಲಿಲ್ಲ. ಪರಶ್ವತ ಪಡ್ಲಿ ತೊಗೊಂಡು ಕಡಿದ್ರು ಅವನ ದೇಹನ, ಏನು ಹೆಚ್ಚಾಗಲಿಲ್ಲ. ಆಯುಧೈಹಿ ಆಮೇಲೆ ಬೇರೆ ವೆರೈಟಿ ಆಯುಧಗಳು. ನಿಶಾಚರಾಣ ಅಯುತೈರ ಒಬ್ಬಿಬ್ರು ಹೋಗಿಲ್ಲ ಎಬ್ಬಿಸ್ಲಕ್ಕೆ. ಎಷ್ಟು ಹೋಗಿದ್ದಾರೆ? ಅಯುತ 10,000 ಜನ. ಅಷ್ಟೇ ಇಲ್ಲ, ಅನೇಕ 10,000 ಜನ. ಅರ್ಥ ಆಯ್ತಾ? ಅನೇಕ 10,000 ಎಷ್ಟಾಯ್ತಾಗ? ಲಕ್ಷಗಟ್ಟಲೆ ರಾಕ್ಷಸರು ಎಬ್ಬಿಸ್ಲಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ, ಏನು ಮಾಡಿ ಹೇಳ್ತಾ ಇಲ್ಲ. ತಚ್ಚ ಇನ್ನೂ ಸಮಸ್ಯೆ, ಅವ್ರ ಹತ್ರ ಹೋಗೋದಕ್ಕಾಗ್ತಾ ಇಲ್ಲ. ಉಸಿರು ಬಿಟ್ಟರೆ ಹತ್ತಿರ ಹೋದವರೆಲ್ಲ ಮತ್ತೆ ವಾಪಸ್ ಹೋಗ್ಬಿಡ್ತಾ ಇದ್ರು. ಒಂದ್ಸತಿ ಉಸಿರು ಬಿಟ್ಟರೆ ದೊಡ್ಡ ಪ್ರವಾಹ ಬರ್ತಾ ಇತ್ತು. ಹೇಳ್ಕೊಂಡ್ರೆ ಹತ್ತಿರ ದೂರ ಆ ಕಡೆಗೆ. ಕುಂಭಕರ್ಣನ ಚಿತ್ರ ಇದೆಯಲ್ಲ, ಗರಿವರಲ್ಲಿ ಲೀಪಟ್ಟು ಕತೆ ಹೇಳ್ತಾರಲ್ಲ, ಆ ಕತೆ ಏನೂ ಅಲ್ಲ ಇದ್ರ ಮುಂದೆ. ಇವತ್ತು ಫಾರಿನ್ ಕಾಮಿಕ್ಸ್ಗಳೆಲ್ಲ ಮಿಲಿಯನ್ಸ್ ಖರ್ಚಾಗುತ್ತಂತೆ. ಬಟ್ ಯಾವ ಕಾಮಿಕ್ಕು ಇಷ್ಟ ಇರೋದಿಲ್ಲ. ನಮ್ಮ ಜನಕ್ಕೆ ಇಲ್ಲೇ ಇಲ್ಲ, ಇದೇ ಕಾಮಿಡಿ ಆದಾಗ ಆಗಿದೆ ಸ್ಥಿತಿ. ಇಲ್ಲಿ ಇಟ್ಕೊಂಡು ಅಲ್ಲಿ ನೋಡ್ತಾ ಇದ್ದಾರೆ. ಇದು ಯಾವುದು ಕುಂಭಕರ್ಣನ ಕಥೆ ಆಗಲಿ, ಇದು ಕಥೆಗಳು ನೋಡ್ತಾ ಹೋದರೆ ಬೇರೆ ಕಥೆಗಳು ನಿಮ್ಗೆ ಬಂದು ಅವ್ರು ರಿಲೀಸ್ ಆಯಿತು ಅಂದರೆ ಸಾಕಂತ ಎಲ್ಲ ಬುಕ್ಕಾಗ್ಬಿಟ್ಟಿರುತ್ತಂತೆ. ಅಷ್ಟೇ ಇರ್ತದೆ. ಅದಕ್ಕೆ ಅದು ಅವರೇ ಬೆರೀತಾರೆ ಎಷ್ಟೋ ಸತ್ತೆ. ರಾಮಾಯಣ ಭಾರತ ಬಂದಿವಿ ಏನೂ ಅಲ್ಲ, ಇವ್ರು ಹೇಳೋರಿಲ್ಲ, ಹೇಳಿ ತಪ್ಪು ಹೇಳಿ ಹಾಳು ಮಾಡಿಬಿಡ್ತಾರೆ. ಸರಿಯಾಗಿ ಹೇಳಿಬಿಟ್ರೆ ಆಚಾರ್ಯ ಸರಿಯಾಗಿ ಹೇಳಬೇಕು, ಬೇಗ ಹೇಳಬೇಕು, ಎಷ್ಟು ಪಾಯಿಂಟ್ ಇಟ್ಕೊಂಡಿದ್ದಾರೆ. ಅದು ನೋಡಿದಾಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅವೆಲ್ಲ ಡಲ್ಲಾಗಿ ಕಾಣಿಸ್ತದೆ. ಇವ್ರ ಮುಂದೆ ಏನಾಗುತ್ತಾಗ ಡಲ್ಲಾಗಿ ಕಾಣಿಸುತ್ತೆ. ಪರಶ್ವತ್ ಆಯುಧೈ ನಿಶಾಚರಾಣಾಂ ಅಯುತೈ ಅನೇಕೈ ಸ ತಚ್ಛ್ವಾಸ ವೇಗಾಭಿಹತೈ ಕಥಂಚಿತ್ ಗತೈ ಸಮೀಪಂ ಕಥಮಪಿ ಅಬೋಧಯತೆ. ಅವನಿಗೆ ಹಾಗೂ ಹೂಗು ಮಾಡಿ ಎಬ್ಬಿಸಿದರು ಅಂತ ಹೇಳಿದ್ರು. ಇಲ್ಲೊಂದು ಪ್ರಶ್ನೆಗೆ ಉತ್ತರ ಬೇಕು ನಮಗೆ. ಇದು ಸಾಧ್ಯನಾ ಅಂತ ಪ್ರಶ್ನೆ ಆಗಿದೆ. ಇಷ್ಟೆಲ್ಲರೂ ಹೇಳದೆಲ್ಲಕ್ಕೆ ಸಾಧ್ಯ ಇದೆಯಾ? ಎಂಥವನು ಕೂಡ ಏನು ಮಾಡ್ತಾನೆ, ಸ್ವಲ್ಪ ನೀರಿಗೆ ಹಾಕಿರೋ ಇದು ಮಾಡಿ ಹೇಳ್ತಾನೆ, ಹೌದಲ್ಲ? 2 ಬಕೆಟ್ ನೀರು ಹಾಕಿರೋ ಹೇಳ್ತಾನೆ ಕೊನೆ ಪಕ್ಷ. ಅದೆಲ್ಲ ಹೇಳ್ತಾರೆ ಇಲ್ಲಿ. ಕೊನೆಗೆ ಏನಾಗುತ್ತೆ ಅಂತೆ, ಸಮುದ್ರ ಸುತ್ತಲ್ಲಿ ಹೇಗಿದ್ರು 10-20 ಲಕ್ಷ ಜನ ಹೋಗಿಬಿಟ್ಟು ಅದಕ್ಕೆ ದೊಡ್ಡದು ಅವ್ರು ಕೂಡ ರಾಕ್ಷಸರು ಕೊಡಗಳು ಇವ್ರು ಕಿವಿಯಲ್ಲಿ ಹಾಕ್ತಾ ಇದ್ದಾರೆ. ಕಿವಿಯಲ್ಲಿ ಹಾಕಿದರೆ ನೀರು ಹಾಗೆ ನದಿಯಾಗಿ ಹರಿತಾ ಇತ್ತಂಥದ್ದು. ಅವ್ರಿಗೆ ಎಚ್ಚರ ಆಗಿಲ್ಲ. ಇದು ಕಿವಿಯಲ್ಲಿ ನೀರು ಹಾಕಿದ್ರೆ ಎಚ್ಚರ ಆಗುತ್ತೆ ಅಂತ ಪದ್ಧತಿ ಇದೆ. ಕಿವಿಯಲ್ಲಿ ನೀರು ಹಾಕಿದ್ರೆ ಎಚ್ಚರ ಆಗುತ್ತೆ. ಅವ್ರು ಏನು ನದಿ ಬಂದು ವಾಪಸ್ ಕೆಲವು ಬದ್ಧ ಈ ಕಿವಿಯಲ್ಲಿ ಬಿಡ್ತಾರೆ ಅಂತಿತ್ತಲ್ಲ, ಆ ಕಿವಿಯಲ್ಲೇ ಬಿಡ್ತಾ ಇತ್ತು ಅಷ್ಟೇ. ಈ ಕಿವಿಗೂ ಹೋಗ್ತಿದ್ದಿಲ್ಲ, ಹಾಗೆ ಬಿಟ್ಟು ಹೋಗ್ತಾ ಇತ್ತು. ರಾಶಿ ಇಷ್ಟು ಕಷ್ಟ ಆಯಿತು. ಕಡಿದ್ರೂ ಅವ್ರಿಗೆ ಎಚ್ಚರ ಆಗ್ತಾ ಇಲ್ಲ. ಯಾತಕ್ಕೆ? ಸಾಧ್ಯನಾ? ಬ್ರಹ್ಮದೇವರ ವರ ಇದೆ. ಆ ಬ್ರಹ್ಮದೇವರ ವರ ಎಷ್ಟು ಜೋರಿದೆ ನೋಡಿ. ಅದು ಬಿಟ್ಟುಬಿಡಿ. ನಮ್ಮಲ್ಲೇ ನೋಡಿ ಅನಸ್ತೇಶಿಯ ಕೊಟ್ಟಿದ್ದಾರೆ. ಹೇಳ್ತಾನೆ ಅವನು, ಹಾರ್ಟ್ ಆಪರೇಷನ್ ಮಾಡಿದ್ರು, ಬ್ರೇನ್ ಆಪರೇಷನ್ ಮಾಡಿದ್ರು ಹೇಳೋದಿಲ್ಲ. ಯಾತಕ್ಕೆ? ಪವರ್ ಆಫ್ ಅನಸ್ತೇಶಿಯಾ. ಅನಸ್ತೇಶಿಯಾ ಇಷ್ಟಿದ್ರೆ ಬ್ರಹ್ಮದೇವ್ರು ಕೊಟ್ಟು ವರ ಹೇಗಿರ್ಬೇಕು, ಗೊತ್ತಾಯ್ತಾ? ಅದರಿಂದ ಏನಾಗ್ತಾ ಇಲ್ಲ, ಅವನಿಗೆ ಎಚ್ಚರ ಆಗ್ತಾ ಇಲ್ಲ. ಇದು ವೆರಿ ಸಿಂಪಲ್. ತುಂಬ ಜನ ನೋಡಿದೆ ಏನ್ರಿ ಸಾಧ್ಯನಾ ಅಂತ ಗಲಾಟೆ ಮಾಡ್ತಾರೆ. ಅನಸ್ತೇಶಿಯಾದ ಎಷ್ಟೆಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ, ಯಾವುದೋ ಪಾರ್ಟ್ಸ್ಗಳೇ ಕಿತ್ಕೊಂಡು ಹೋಗ್ತಾರೆ ಬೇಕಾದ್ರೆ. ಅವ್ರಿಗೆ ಏನು ಗೊತ್ತಾಗಲ್ಲ. ಎದ್ದಾಗ ಅವ್ನು ಆಯ್ತಾ ಅಂತ ಕೇಳ್ತಾರೆ, ಆ ರೀತಿ ಇರ್ತಾರೆ. ಇಷ್ಟು ಅನಸ್ತೇಶಿಯಾಗ ಶಕ್ತಿ ಇದ್ದರೆ ಬ್ರಹ್ಮದೇವ್ರ ವರಕ್ಕೆ ಎಷ್ಟು ಶಕ್ತಿ ಇರಬೇಕು. ಆದ್ದರಿಂದ ನಿಶ್ಚಿಂತೆಯಾಗಿರ್ಬೋದು. ಇವೆಲ್ಲ ಯಾವುದನ್ನು ನೋಡ್ಲಿಕ್ಕೆ ಅಸಾಧ್ಯ ಅಂತ ಕಾಣಿಸುತ್ತೋ ಇವತ್ತು ನಮಗೆ ಆಧುನಿಕ ಕಾನ್ಸೆಪ್ಟ್ ಇದೆ. ಅನಸ್ತೇಶಿಯಾ ಕಾನ್ಸೆಪ್ಟ್ ಓದೋರಿಗೆ ಎಲ್ಲ ಅರ್ಥ ಆಗಿಬಿಡುತ್ತೆ. ಇವತ್ತು ಯಾವ ರಾಮಾಯಣ ಮಹಾಭಾರತ ಹೇಳ್ಬೇಕಾದ್ರೆ ಕಷ್ಟಪಡಬೇಕಾಗಿಲ್ಲ. ಇವತ್ತು 100 ವರ್ಷದಿಂದ ತುಂಬ ಕಷ್ಟ ಆಯ್ತು ಹೇಳ್ಬೇಕಾದ್ರೆ. ಅದು ಹೇಗೆ ಸಾಧ್ಯ ಹೇಳಿ ಅಂತ ಕೇಳಿದ್ರೆ ಏನು ಮಾಡಬೇಕಾಗ? ಹೇಳಿದ್ದಾರೆ ನಂಬಬೇಕು, ಸುಳ್ಳು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಈಗ ಹಾಗಲ್ಲ. ಎಕ್ಸಾಂಪಲ್ ಇದೆ ನೋಡಿ. ಈಗ ನೀವು ಎಷ್ಟು ಜನ ಇದ್ದಾರೆ ನಡೀತಿರೋದು, ಅದ್ರ ಆಪರೇಷನ್ ನಡಿಬೇಕಾದ್ರೆ ಬೇಕೇ ಬೇಕದು. ಕನಿಷ್ಠ ಪಟ್ಟು ಲೋಕಲ್ ಅನಸ್ತೇಶಿಯಾರು ಕೊಟ್ಟಿರ್ತಾರೆ, ಹೋಗ್ತಾರೆ ಅಲ್ಲಿ ಹಲ್ಲು ಕೇಳ್ತಾರೆ. ಅವಾಗೇನು ಮಾಡಿರ್ತಾರೆ? ಅಷ್ಟು ಮಾತ್ರಕ್ಕೆ ಇದು ಏನು ಗೊತ್ತಾಗೋದಿಲ್ಲ. ರಕ್ತ ಸುರಿತಿರುತ್ತೆ, ಗೊತ್ತಾಗಲ್ಲ. ಅಂದರೆ ಪೇನೇ ಇಲ್ಲ. ಯಾತಕ್ಕೆ? ಅಷ್ಟಕ್ಕೆ ಮಾತ್ರ ಎಂಟೈರ್ ಟೋಟಲ್ ಅನಸ್ತೇಶಿಯಾ ಕೊಟ್ಟಾಗ ಮಾಡಿ ಯಾವ ಭಾಗದಲ್ಲಿ ಏನು ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಅನಸ್ತೇಶಿಯಾಕ್ಕೆ ಇಷ್ಟು ಶಕ್ತಿ ಇದ್ದರೆ ಯಂತ್ರ ಇದ್ರದಷ್ಟೇ ಇದು ಫಿಸಿಕಲ್ಲು, ಅದು ಸ್ಪಿರಿಚುವಲ್ ಹಾಕಿ ಕೊಟ್ಟಿದ್ದಾರೆ. ಇವತ್ತು ನಮಗೇನಾಗಿದೆ, ಎಷ್ಟು ಹೇಳಿದ್ರು ಯಾಕೆ ಎಚ್ಚರ ಆಗ್ತಾ ಇಲ್ಲ? ಜನ ಕುಂಭಕರ್ಣ ಇದ್ದಾಗಿದೆ, ಏನು ಮಾಡಿ ಎಚ್ಚರ ಆಗ್ತಾ ಇಲ್ಲ. ಯಾರೇ ಹೋಗ್ಲಿ ತಲೆಗೆ ಹೋಗೋದೇ ಇಲ್ಲ. ಅದು ಹೇಳಿದ್ದು ಯಾರು ಧರ್ಮರಾಜನ ಕೇಳ್ತಾರೆ ಯಕ್ಷ. ಅತಿ ದೊಡ್ಡ ಆಶ್ಚರ್ಯ ಯಾವುದು ಅಂತ ಕೇಳಿದರೆ ಧರ್ಮ ಕೊಟ್ಟ ಉತ್ತರ ಇದೆ. ಅಹನ್ಯಹಾನಿ ಭೂತಾನಿ ಗಚ್ಚಂತಿ ಹೇ ಯಮಾಲಯಂ ಶೇಷಾಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯ ಮತಃ ಪರಂ. ದಿನ ಬೆಳಗಾನೆ ಜನ ಸಾಯ್ತಾರೆ ನೋಡ್ತಾನೆ, ಅಯ್ಯೋ ಸತ್ರು ಅಂತಾನೆ. ನಾನು ಸಾಯ್ತೇನೆ ಅನ್ಕೊಳ್ಳೋದೇ ಇಲ್ಲ. ಇದಕ್ಕಿಂತ ಆಶ್ಚರ್ಯ ಬೇಕಾದ. ಇದು ಕುಂಭಕರ್ಣ ನಿದ್ರೆ ತಾನೇ ಇದು ಒಂದು.
ಗೊತ್ತಾಯ್ತಿಲ್ಲ. ಇಲ್ಲಿ ಹೊಡಿಬೇಕಾದ್ರೆ ಮೋಸ ಮಾಡಿ ಸಾಯ್ತಾ ಹಿಡ್ಕೊಂಡು ಹೋಗ್ತಾರಲ್ಲ, ದಿನಬೇಡ ಯಾರೋ ಸಾಕ್ತಾರೆ ಗೊತ್ತಾಗ್ತದೆ. ರೇಡ್ ಮಾಡಿದ್ರು ಸಿಕ್ಕಾಕೊಂಡ ಅಂತೇಳಿ. ಇಷ್ಟಾದ್ರೂ ಏನು ಬಿಟ್ಟಿದ್ದಾರೆ, ಇನ್ನೂ ರೇಡ್ ಮಾಡೋದು ಹುಡುಕರು ಸಿಗ್ತಾರೆ ತಮಾಷೆ ಅಂತ ಕೇಳಿದರೆ ಅವರೇ ಸಿಗ್ತಾರೆ ಎಷ್ಟೋ ಸಲ. ಕರಪ್ಟ್ ಆ್ಯಂಟಿ ಕರಪ್ಟ್ ಆದರೆ ಕರಪ್ಟ್ ಆಗ್ತಾರೆ ಕಡೆ. ಯಾಕೆ ಏನಾಗಿದೆ, ಇದಿಲ್ಲ, ಬೇಸಿಕ್ ಕಂಟ್ರೋಲ್ ಇಲ್ಲ. ಈ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೇನು ಕಂಟ್ರೋಲ್ ಆಗಬೇಕದು ವ್ಯಾಲ್ಯೂಸನ್ನು ಹೇಳಬೇಕು, ಅದೊಂದೇ ಗೊತ್ತಾಗೋದು. ರ್ಯಾಷನಲ್ ಪಾಠ ಪ್ರವಚನ ಅನ್ನೋದು ಬರೀ ಮೋಕ್ಷಕ್ಕೆ ಹೋಗ್ಲಿಕ್ಕಲ್ಲ, ಇಲ್ಲೂ ಸುಖವಾಗಿರ್ಲಿಕ್ಕೂ ನಮಗೆ ಪಾಠ ಪ್ರವಚನ ಬೇಕು. ಗೊತ್ತಾಯ್ತಾ? ಇಲ್ಲವರು ಸಾಧ್ಯನೇ ಇಲ್ಲ. ಯಾರು ರಾಜಾವ್ ಪರ್ವತ ಹೋಗಲೇಬೇಕಾಗಿಲ್ಲ, ಮೂರ್ಛಾವಸ್ಥೆ ಇದ್ದಾಗಿದೆ ಹೆಚ್ಚು ಕಡಿಮೆ. ಗೊತ್ತಾಯ್ತಾ? ಪ್ರಾಜ್ಞಾರಾಮ ಪರಮಾತ್ಮಂದಲ್ಲ ಇದು. ಅನಸ್ತೇಶಿಯ ಕೊಟ್ಟರೆ ನಿದ್ದೆ ಮಾಡ್ತಾನೆ ಅಂತ ಕರೆಯೋದಿಲ್ಲ, ಕೋಮಾದರಿಂದ ಮಲಗಿದಾನೆ ಅಂತ ಕರೆಯೋದಿಲ್ಲ, ಎಚ್ಚರಣೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಡಿಫರೆಂಟ್ ಫ್ರಮ್ ಇದು. ಮೂರ್ಛಾವಸ್ಥೆ ಕೋಮಾವಸ್ಥೆಗಳು ಹೇಗೋ ಇದು ಹಾಗೆ. ಅನಸ್ತೇಶಿಯ ಇದ್ದವನು ಮಲಗಿದಾನೆ ಅಂತ ಯಾರು ಹೇಳೋದಿಲ್ಲ, ಮಲಗಿದ್ದಾನೆ ಅಂತ ಹೇಳೋದಿಲ್ಲ. ಗೊತ್ತಾಯ್ತಾ? ಅದು ದೇವ್ರ ರೂಪಗಳೇ ಬೇರೆ, ಅದು ಕೇಳ್ತಾರೆ. ಮೂರ್ಛಾವಸ್ಥೆ ರೂಪ ಹೇಳಿಲ್ಲ, ಗುರುಟು ಹೇಳಿಲ್ಲ ಅಂತ ಬಿಟ್ಬಿಟ್ಟಿದೆ. ಇದು ಯಾರು ಅಂತ ಹೇಳಿಲ್ಲ ಅಷ್ಟೇ. ಇದು ಪ್ರಾಜ್ಞಾರಾಮಕ್ಕೆ ನಿದ್ರೆ ಬರಬೇಕಾಗ, ನಿದ್ರೆ ಅಲ್ಲ ಇದು. ಗೊತ್ತಾಯ್ತಾ? ನಿದ್ರೆ ಅಂದರೆ ಎಚ್ಚರ ಕೊಡೋದು, ನಿದ್ದೆ ಅಂತ ಕರೆಯೋದಿಲ್ಲ ಅದನ್ನು. ಅವನ ಪ್ರಕಾರ ನಿದ್ರೆ ಅಷ್ಟೇ, ಅವನ ಪ್ರಕಾರ ನಿದ್ರೆ. ಅದಕ್ಕೆ ನಿದ್ರೆ ಕೂತ್ಕೊಂಡು ಮಲ್ಕೋಬೇಡಿ, ನಿದ್ರೆ ಅಲ್ಲ ಅದು. ಯಾಕೆ ಏನಾಗುತ್ತೆ ಅದರಿಂದ ಮುಂದೆ ಬರ್ತಾ ಬರ್ತಾ ಅಡಿಕ್ಟ್ ಆಗ್ತಾರೆ, ಕೊನೆಗೆ ಬುದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾರು ಹೇಳಿದ್ರು? ಸುಖ ಇಲ್ಲಲ್ಲ, ದುಃಖ ಅದು. ಮೂರ್ಛಾವಸ್ಥೆಯ ದುಃಖ ಹೇಳ್ತಾರೆ. ಮೂರ್ಛೆ ಬಂದಾಗಾಯ್ತು ಅಂತ ಹೇಳಿದ್ರೆ, ಮೂರ್ಛೆ ಬಂದಾಗಾಯ್ತು ಅನ್ನೋದೇನು ತೋರಿಸುತ್ತೆ? ಪ್ರಾಣ ಹೋದಾಗಾಯ್ತು, ಮೂರ್ಛೆ ಬಂದಾಗಾಯ್ತು ಅದೇನರ್ಥ? ನೋವಾಯ್ತು ಅಂತ ಅರ್ಥ. ಸೊ ಮೂರ್ಛೆಯಲ್ಲಿ ಏನಿದೆ, ತುಂಬ ನೋವಿದೆ. ನಮಗೆ ಗೊತ್ತಾಗಲ್ಲ ಅದು. ಸುಖ ಇದೆ, ಅದರಿಂದ ಅದು ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಭಯಂಕರ ದುಃಖ ಅಂತ ಮೂರ್ಛೆ ಇದ್ದವರಿಗೆ ಭಾರಿ ದುಃಖ. ಇದು ಮೂರ್ಛೆ ಕೊಡಲ್ಲ, ಅನಸ್ತೇಶಿಯ ಮೂರ್ಛೆ ಅಲ್ಲ ಅದು. ಗೊತ್ತಾಯ್ತಾ? ಮೂರ್ಛೆ ಮೈ ಮರವೇ ಅಷ್ಟೇನೆ, ನಿದ್ರೆ ಅಲ್ಲ, ಮೂರ್ಛೆ ಅಲ್ಲ, ಎಚ್ಚರ ಇಲ್ಲ. ಎಷ್ಟು ತಮಾಷೆ ಅದು. ಇದು ಅಂಥದ್ದೇ. ಬ್ರಹ್ಮದೇವರ ವರದಿಂದ ಹಾಗೆ ಮಲಗಿದ್ದಾನೆ ಅಂತ ಗೊತ್ತಾಗಲೇ ಇಲ್ಲ. ಮುಂದೆ ಏನಾಗುತ್ತೆ? ಯಾರು? ಸರಸ್ವತಿ ಹೊರ ಎಲ್ಲಿತ್ತು? ನಿದ್ರೆ ಕೇಳಲಿಕ್ಕೆ ಸರಸ್ವತಿ ನಾಲಿಗೆಯಲ್ಲಿ ಕೂತಿದ್ರು. ನಿದ್ರೆ ಕೇಳಲಿಕ್ಕೆ ಕೇಳಿದ್ದು ಬ್ರಹ್ಮದೇವರನ್ನ, ಅಲ್ಲಿ ಕೇಳಿಸಿದ್ದು ಯಾರು? ಸರಸ್ವತಿ. ಅವನು ವಿದ್ಯೆ ಕೇಳಕ್ಕೋ ನಿದ್ದೆ ಕೇಳಿದ ಅಂತಾರಲ್ಲ, ಹಾಗಾಯ್ತು. ಉಲ್ಟಾ ಪಲ್ಟಾಯ್ತು. ಸ್ಕೂಲಿಗೆ ಸೇರಿಸಿದ್ರೆ ಡ್ರಗ್ಸ್ ತೊಗೊಂಡ್ರೆ ಹಾಗಾಯ್ತು. ಅವರು ಸ್ಕೂಲಿಗೆ ಹೋಗೋದು ಬಿಟ್ಬಿಟ್ಟು, ಕ್ಲಾಸ್ಗೆ ಹೋಗೋದು ಬಿಟ್ಬಿಟ್ಟು ಡ್ರಗ್ಸ್ ತೊಗೊಂಡು ಎಲ್ಲೋ ಕೂತಿದ್ರೆ ಇವರು ತಿಳ್ಕೊಂಡಿರೋದು ಏನು ಪಾಪ, ಸ್ಕೂಲ್ಗೆ ಹೋಗಿದ್ದಾನೆ, ಓದ್ತಾ ಇದ್ದಾನೆ ಅಂತೇಳಿ. ಅಲ್ಲಿ ಮಾಡ್ತಿರೋದು ಕುಂಭಕರ್ಣ ಆ ಕೇಸ್ ಅದು. ಸರಸ್ವತಿ ಅನುಗ್ರಹ ತಪ್ಪಿದ್ದಕ್ಕಾಗಿ. ಅದಕ್ಕೆ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಾಮೌಲಿ. ವಾಪಸ್ ಹೋದರೆ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಏಡಮುಖ ವಾಗ್ಮಿ ಆಗ್ತಾನೆ. ಸತ್ಯವ್ರತ ತೀರ್ಥರು ಅಂತ ಸ್ವಾಮಿಗಳು ಅವರ ಅರ್ಥ ಬರೀ ಇನ್ನೊಂದು ಅರ್ಥ ಬರೀತಾರೆ. ಏನಂತೆ? ಅತಿ ವಾಗ್ಮಿಯಪಿ ಮುಖೋ ಭವತಿ, ಭಾರಿ ವಾಗ್ಮಿ. ಏನಾದ ಅವನು? ಮುಖ. ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಾಮೌಲಿ. ಜಡಮತಿರಪಿ ಜಂತು, ಭಾರಿ ಬಂಧಮತಿ, ಮಣ್ಣಿನಂಥ ತಲೆ ಅಂಥವ್ನು ಕೂಡ ಏನಾಗ್ತಾನೆ? ಅನುಗ್ರಹ ಮಾಡಿದರೆ ಸರಸ್ವತಿ ಭಾರತೀಯರು ಪ್ರಾಜ್ಞಾಮೌಲಿ, ವಿದ್ವತ್ ಶಿರೋಮಣಿ ಆಗಿಬಿಡ್ತಾನೆ. ಇಲ್ಲದೆ ಹೋದರೆ ಪ್ರಾಜ್ಞಾಮೌಲಿಯರಪಿ ಜಡಮತಿ, ಜಡಮತಿ ಆಗಿಬಿಡ್ತಾನೆ. ಇವಾಗ ವಾಪಸ್ ಎರಡು ಶಕ್ತಿ ಅವರಿಗಿದೆ, ಕೊಡ್ಲಕ್ಕೂ ಬರುತ್ತೆ, ತೆಗಲಕ್ಕೂ ಬರುತ್ತೆ. ಆದ್ದರಿಂದ ಅಲ್ಲಿ ಏನಾಯಿತು? ಸರಸ್ವತಿ ಕೇಸಲ್ಲಿ ಕುಂಭಕರ್ಣನ ಬಗ್ಗೆ ತೆಗೆದ್ರು ಅಷ್ಟೇ, ಇರೋ ಬುದ್ಧಿ ತೆಗೆದ್ರು. ಅದೇ ಇದು ಯೋಗ್ಯರಿಗಾದರೆ, ದುರ್ವಾದಿಗಳಿಗೆ ಎಂಥವ್ರು ಅಲ್ಲಿ ಏನಾಗಲಿ ಅನುಗ್ರಹ ಮಾಡಿದರು. ಸರಿಯಾದ ಪರ್ವನೇ ಕೇಳಿದ್ರು ಅವರೆಲ್ಲ, ತಪ್ಪುವರ ಕೇಳಲಿಲ್ಲ. ಅಲ್ಲಿಗೆ ನಾಳೆ ಇವನು ಹೇಳ್ಬಾರ್ದು. ಇವತ್ತು ಅವ್ರು ಎದ್ದು ಬಿಟ್ಟರೆ ಸಾಯೋವರೆಗೂ ಹೇಳ್ಬೇಕಾಗತ್ತ. ಗೊತ್ತಾಯ್ತಾ? ನಾಳೆ ಹೇಳ್ತಾನೆ, ನಾಳೆ ಸಾಯ್ತಾನೆ, ಎರಡೂ ಆಗ್ಬೇಕು ನಾಳೆ. ಹೇಳ್ತಾ ಅದರ ಡೀಟೇಲ್ ಇದ್ರ ವ್ಯಾಖ್ಯಾನ ಇದ್ದಾಗಿದೆ. ಹೌದು, ಇದ್ರ ವ್ಯಾಖ್ಯಾನ ಇದ್ದಾಗಿದೆ. ಯಾಕೆ ಹೌದಾಗ್ತಾರೆ. ಬಟ್ ಎಲ್ಲ ವಾಲ್ಮೀಕಿ ರಾಮಾಯಣ ಸಂಬರಿ ಅದು. ವಾಲ್ಮೀಕಿ ಇನ್ನೂ ಜಾಸ್ತಿ ಇದೆ ವಾಲ್ಮೀಕಿ ರಾಮಾಯಣದ.